ಹೇಳಮ್ಮ, ಟೆಸ್ಟ್ ಆಯ್ತಾ ನಮ್ಮ ರಚಿತಾ? ನೋಡಿದ್ರೆ ಭರತನಾಟ್ಯಂ ಡ್ಯಾನ್ಸರು ಎಲ್ಲ ಹಿಂಗೆ ಬಾ ಇದರಲ್ಲಿ ಹೋಗಮ್ಮ, ಹೋಗಿ ಕರೆಕ್ಷನ್ ಮಾಡ್ಕೊಂಬ ಹೋಗು. ಇವರೇ ನಮ್ಮ ಟ್ಯೂಷನ್ ಡಿಮ್ ಆ್ಯಂಡ್ ಡಿಪ್ ರಚಿತಾ. ಯಾವಾಗಲೂ ಕಣ್ಣು ಡಿಮ್ ಆ್ಯಂಡ್ ಡಿಪ್ ಹೊಡಿತಾ ಇರ್ತಾರೆ. ಹೋಗಮ್ಮ. ಹಾಂ, ಕಲ್ಪನಾ ಮಿಸ್ ನೋಡಿ, ಮಗು ಮೇಲೆ ಹೋಗ್ತಾ ಇದ್ದಾನೆ. ಹಾಂ, ವ್ಯೂವರ್ಸ್ ಯಾರು ಭಯ ಪಡಬೇಡಿ, ಅದು ನನ್ನ ಮಗನೇ. ಅವನು ಯಾವಾಗಲೂ ಈ ಥರನೇ ಸೌಂಡ್ ಮಾಡ್ತಾ ಇರ್ತಾನೆ. ಹ್ಞೂ, ಮೆತ್ತಗಪ್ಪ, ಮೆತ್ತಗೆ ಬಾ, ಯಾಕೆ ಹಂಗೆ ಓಡ್ಬಿಡ್ತೀಯ? ಅಮ್ಮ ರಚಿತಾ, ದೇವಿಕಾ ಮಿಸ್ ಹತ್ರ ಕೊಡಮ್ಮ, ಕರೆಕ್ಷನ್ ಮಾಡಲಿ. ಕಲ್ಪನಾ ಮಿಸ್ ಮಗುನ ಇಟ್ಕೊಳ್ಳಿ. ಹೋಗಮ್ಮ. ಇರಮ್ಮ, ಕಲ್ಪನಾ ಮಿಸ್ ಬರ್ತಾರಮ್ಮ. ಕೊನೆಗೆ ಅವ್ನ ಮೇಲಿಂದ ಕೆಳಗೆ ಬಿದ್ದು ಗಾಯ ಮಾಡ್ಕೊಂಡ್ಮೇಲೆ ಬರ್ತಾರೆ ಕಾಪಾಡೋಕ್ಕೆ ಮಗುನ. ಅಂಥ ತಾಯಿ. ಹ್ಞೂ, ನಮ್ಮ ವೆಂಕಟೇಶ್ ಅವರು ಟೆಸ್ಟ್ ಬರೀತಾ ಇದ್ದಾರೆ. ನಮ್ಮ ವೆಂಕಟೇಶ್ ಹೇಳಿದಾಗ ನಾನು ಜ್ಞಾಪಕ ಬರೋದು ನಮ್ಮ ಕ್ರಿಕೆಟ್ ಪ್ಲೇಯರ್ ವೆಂಕಟೇಶ್ ಪ್ರಸಾದ್. ಅವರು ನಮ್ಮ ಕರ್ನಾಟಕದವರು. ಸೊ ಎಂಥ ಒಳ್ಳೆಯ ಬೌಲರ್ ಅವರು. ಅವ್ರು ಆವಾಗ ಜ್ಞಾಪಕ ಬರ್ತಾರೆ. ಆವಾಗ 96 ಮ್ಯಾಚ್ ಅನ್ಸುತ್ತೆ, ಇಂಡಿಯಾ ಪಾಕಿಸ್ತಾನ ಬೆಂಗಳೂರಲ್ಲಿ ನಡೀತಾಯಿತ್ತು. ಆವಾಗ ಅಮೀರ್ ಸೋಹೇಲ್ ಬಂದುಬಿಟ್ಟು ಒಂದು 4 ಹೊಡೆದ್ಬಿಟ್ಟು ವಾರ್ನಿಂಗ್ ಹೇಳಿದ್ರು ವೆಂಕಟೇಶ್ ಪ್ರಸಾದ್, ನೋಡಿ ಈ ಬಾಲಿಂಗ್ ಹೊಡೆದಲ್ಲ, ಮತ್ತೆ ಬರೋ ಬಾಲೆಲ್ಲ ಹಿಂಗೆ ಹೊಡಿತೀನಿ ಅಂತ. ಆಗ ಅದು ನೆಕ್ಸ್ಟ್ ಬಾಲೇ ಅವ್ರು ಔಟ್ ಬೋಲ್ಡ್ ಆದರು. ಸೊ ಆವಾಗ ನಮ್ಮ ವೆಂಕಟೇಶ್ ಪ್ರಸಾದ್ ಅವ್ರು ಹೇಳಿದ್ದು, ಹೋಗಿ ಒಳಗಡೆ ಆಯಿತು, ನಿಮ್ಮ ಕೆಲಸ ಮುಗೀತು, ಇವಾಗ ನಂದೇ ಅವ ಅಂತ ಹೇಳ್ದಂಗೆ ಒಂದು ಆ ಮ್ಯಾಚ್ ಇವತ್ತು ನನ್ನ ನೆನಪಿದೆ, ಮರೆಯೋಕ್ಕಾಗಲ್ಲ. ಅಂಥ ಅದ್ಭುತವಾದ ಮ್ಯಾಚ್ ಅದು. ಸೊ ಇವಾಗ ವೆಂಕಟೇಶ್ ಅವರು ಟೆಸ್ಟ್ ಬರೀತಾ ಇದ್ದಾರೆ, ನೋಡೋಣ. ಸೊ ಫಸ್ಟ್ ರಚಿತಾ ಮುಗಿಸಿದ್ರು, ಫಸ್ಟ್ ಯಾರೇ ಮುಗಿಸ್ರಿ, ಕೊನೆಗೆ ಬರೋ ನಾನೇ ನಂದೇ ಅವ ಅಂತ ನಮ್ಮ ವೆಂಕಟೇಶ್ ಅವ್ರು ಬರೀತಾ ಇದ್ದಾರೆ. ನೋಡಬೇಕು ಮಾರ್ಕ್ಸ್ ಹೆಂಗೆ ತೆಗಿತಾರೆ ಅಂತ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನು ಕ್ಲಿಕ್ ಮಾಡಿ. ಮತ್ತು ಈ ವಿಡಿಯೋ ಮೊದಲ ಬಾರಿಗೆ ನೋಡೋರು ದಯವಿಟ್ಟು ನನ್ನ ಪ್ರೀವಿಯಸ್ ವೀಡಿಯೋಗೆ ನೋಡಿ. ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಈ ಥರ ಶಬ್ದ ಇರೋಲ್ಲ. ಇವಾಗ ನನ್ನ ಮಗ ಈ ಥರ ಶಬ್ದ ಮಾಡ್ತಾಯಿದ್ದಾನೆ. ಸೊ ತಪ್ಪು ತಿಳ್ಕೊಬೇಡಿ. ಸೊ ಪ್ರೀವಿಯಸ್ ವೀಡಿಯೋ ಎಲ್ಲ ನೋಡಿ. ಸೊ ನಿಮಗೆ ಎಲ್ಲ ಅಪ್ಡೇಟ್ ಇರುತ್ತೆ. ಸೊ ಮತ್ತು ಈ ವಿಡಿಯೋ ಯಾಕೆ ನೋಡ್ತಾಯಿರೋ ಅನ್ನೋ ನಿಮಗೊಂದು ಅರ್ಥನೂ ಆಗುತ್ತೆ. ಸೊ ಇದು ಟೂರ್ನಮೆಂಟ್, ನಾವು ಜೂನಿಯರ್ ಬಾಸ್ ಟೂರ್ನಮೆಂಟ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಸೊ ರಚಿತಾ ಅವ್ರು ಮುಗಿಸ್ಬಿಟ್ಟು ಬಂದರು. ಎಷ್ಟಮ್ಮ ಮಾರ್ಕ್ಸ್ ತೊಗೊಂಡಿದ್ಯಾ? 15ಕ್ಕೆ 13 ಕನ್ನಡ. ಅಪ್ಪ, ದೇವ್ರು ಒಳ್ಳೇದು ಮಾಡಲಮ್ಮ. ಹೋಗಿ ಅಶಿತ್ ಮಾರ್ಕ್ಸ್ ಎಂಟ್ರಿ ಮಾಡೋಣ. ರಚಿತಾ ಎಷ್ಟಮ್ಮ ಮಾರ್ಕ್ಸ್? ಯಾವ ಕನ್ನಡ? 15ಕ್ಕೆ 13. ಸೊ ನಿಂದು ಇವಾಗ 1, 2, 3 ಸಬ್ಜೆಕ್ಟ್ ಮುಗಿದಿದೆ. ವೆಂಕಟೇಶ್ ಪ್ರಸಾದ್ ಅವ್ರು ಮುಗಿಸ್ಬಿಟ್ಟು ಸರ್. ನಿನ್ನ ಹೆಸರು ವೆಂಕಟೇಶ್ ಪ್ರಸಾದೇನಾ? ನೋಡಿ ಬಳೆ ವೆಂಕಟೇಶ್ ಪ್ರಸಾದ್ ಅವ್ರು ಮುಗಿಸ್ಬಿಟ್ರು. ಹೋಗಪ್ಪ, ಕರೆಕ್ಷನ್ ಮಾಡಿಸ್ಕೊಂಬ. ಸೊ ನಿನ್ನ ಮಾರ್ಕ್ಸ್ ಎಂಟ್ರಿ ಆಯ್ತಮ್ಮ. ನೆಕ್ಸ್ಟು ಬೇರೆ ಸಬ್ಜೆಕ್ಟ್ ಬರೀತೀಯಾ? ಯಾವುದು ನೆಕ್ಸ್ಟು? ಯಾವ ಲೆಸನ್ನು? ಹಾಂ, ಬರೀಯಮ್ಮ, ಹೋಗಮ್ಮ, ದೇವ್ರು ಒಳ್ಳೇದು ಮಾಡಿ. ತಗೋ, ಬುಕ್ ತಗೋ, ಹೋಗು. ಓದಬೇಕಾ? ಸರಿ, ಹೋಗಿ ಓದು, ರಿವೈಸ್ ಮಾಡು. ಇವತ್ತು ಒಂದು ದಿವಸ ಒಂದು ಬರಿಬೇಕು, ಅದು ಮಾಡಾಯ್ತಲ್ಲ. ಹೋಗಿ, ವೆರಿ ಗುಡ್. ಸೊ ನಮ್ಮ ವೆಂಕಟೇಶ್ ಪ್ರಸಾದ್ ಅಲ್ಲಿಂದ ನೋಡ್ತಾ ಇದ್ದಾರೆ. ಕ್ಯಾಮ್ರಾ ನಮ್ಮ ಕಡೆ ತಿರುಗ್ತಾ ಇದೆಯಾ ಅಂತ. ನಿನ್ನ ಕಡೆ ಇದೆಯಾ ವೆಂಕಟೇಶ್ ಪ್ರಸಾದ್ ಕ್ಯಾಮ್ರಾ? ಸರಿ ಬನ್ನಿ, ಹೋಗಿ ನಾವು ಅಲ್ಲಿ ವ್ಯಾಲ್ಯೂಯೇಷನ್ ನೋಡೋಣ. ಪ್ರಿಯಾ ಶಾ ಡ್ರೆಸ್ ಚೆನ್ನಾಗಿದೆ, ಓದಮ್ಮ ಸ್ವಲ್ಪ ಹೊತ್ತು, ಆಮೇಲೆ ನೋಡಂತೆ. ಸೊ ಮಿಸ್ ಕರೆಕ್ಷನ್ ಮಾಡ್ತಾ ಇದ್ದಾರೆ ನೋಡಿ, ಕರೆಕ್ಷನ್ ನಡೀತಾ ಇದೆ. ಇಲ್ಲಿ ನೋಡಿ ಸರ್ಕಸ್ಸು. ಈ ಕಡೆ ಹುಡುಗರಿಗೆ ಬೇಜಾರಾಗಬಾರ್ದು ಅಂತ ಅವಾಗ ಸರ್ಕಸ್ಸು ಮಾಡಿ ತೋರಿಸ್ತಾರೆ. ನನ್ನ ಹುಡುಗನೇ ಇವನು ಗಂಧರ್ದೇವ್. ನೋಡಿದ್ರೆ ಹಿಂಗೆ ನೋಡಿದ್ರೆ ಇದೆಲ್ಲ ಭಯ ಗಾಬರಿ ಆಗೋಕ್ಕೆ ಅಂಥದ್ದೇನಿಲ್ಲ. ಮ್ಯಾಜಿಕ್ ಮಾಡ್ತಾ ಇರೋದು ಸರ್ಕಸ್. ನೋಡಿದ್ರೆ ನಗ್ತಾನೆ ಅವನೇ ಈ ಥರ ಮಾಡಿಬಿಟ್ಟು. ಮನೇಲಿ ನಾನು ಚಿಕ್ಕವನಿರುವಾಗ ಅಮ್ಮ ಕೂತು ತೋರಿಸು ಅಂತ ಹೇಳ್ತಾಯಿದ್ದೆ. ಆವಾಗ ನಮ್ಮಮ್ಮ ಹೇಳೋರು, ಓ ಕನ್ನಡಕ ನೋಡಪ್ಪ ಅಂತ. ಇವಾಗ ನನ್ನ ಮಗ ಕೇಳ್ತಾವನೆ, ನಾನು ಅದೇ ಹೇಳೋದ ಬೇರೆ ಏನು ಹೇಳೋದು ಅಂತ ಗೊತ್ತಾಗ್ತಾಯಿದೆ. ನೋಡಿ ಮಾಡೋ ಕೆಲಸ ಎಲ್ಲ ಇದ್ದಾನೆ. ಇಂಥ ಶಾಂತವಾದ ಮಗುವನ್ನು ಹೆತ್ತ ತಾಯಿ ಮುಖ ನೋಡಬೇಕಾ? ನೋಡಿ ಇವರೇ ಸೊ ಮತ್ತೆ ನಮ್ಮ ವೆಂಕಟೇಶ್ ಟೆಸ್ಟ್
ಟ್ಯೂಷನ್ ನೋಡಿದ್ರೆ ಓದೋದು ಬಿಟ್ಟು ಹಿಂಗೆ ಮಾತಾಡ್ತಾ ಇರ್ತಾರೆ. ಓದಮ್ಮ, ಏನಮ್ಮ ಕಾಫಿ ಮಾಡ್ಕೊಡ್ಬೇಡಪ್ಪ, ಓದಪ್ಪ, ಇದು ಹೋಟ್ಲಲ್ಲಪ್ಪ, ಓದಬೇಕಪ್ಪ, ಕಾಫಿ ಮಾಡ್ಕೊಡ್ತಾಯಿದ್ದೀನಿ ಅಂತ ಓದ್ರಪ್ಪ. ಸೊ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಹೌದಾ, ಈ ಹುಡುಗ ಕ್ಯಾಮ್ರಾ ನೋಡಿದ್ರೆ ಸಾಕು, ನಾನು ಓದ್ತಾ ಇದ್ದೀನಿ ಅಂತ ಓದ್ತಾ ಇರ್ತಾನೆ. ಕೂತಿರೋ ಜಾಗ ಬಿಟ್ಟು ಎದೋಗಲ್ಲ, ಅವ್ನು ಪಾಡು ಓದ್ತಾ ಇರ್ತಾನೆ, ಅದು ಓದ್ತಾ ಇರ್ತಾನೆ. ಏನು ಓದ್ತಾನೆ, ಏನು ಗೊತ್ತಾಗೋದೇ ಇಲ್ಲ, ನೋಡಬೇಕು. ಅದೇ ಇವರಿಬ್ಬರು ತಂಗಿರೇ ಕಂಟೆಸ್ಟೆಂಟ್ ನಮ್ಮ ಜೂನಿಯರ್ ಬಾಸ್ ಟೂರ್ನಮೆಂಟಲ್ಲಿ, ಕಾವ್ಯ ಧೃತಿ. ಆದರೆ ಇವತ್ತು ಅವ್ರು ಬರಲಿಲ್ಲ. ಧೃತಿಗೆ ಏನಾಯ್ತಪ್ಪ ಇವತ್ತು? ಧೃತಿಗೆ ಹಲ್ಲು ಕೀಳಿದ್ರಾ? ಹಲ್ಲು ಕೀಳಿದ್ರು ಅಂತ ಹೇಳ್ಬೇಕು. ಅವ್ರ ಅಕ್ಕಗೆ ಕಾಲು ನೋವು ಅಂತ, ತಂಗಿಗೆ ಹಲ್ಲು ಮುರಿದೋಯ್ತು, ಅಕ್ಕಗೆ ಕಾಲು ನೋವ್ತಾಯಿದೆ. ಓಕೆ ಪ್ರಿಯಶ, ನಿನಗೇನಾಯ್ತಮ್ಮ? ಏನಾಗಿಲ್ವಾ? ಓದಮ್ಮ, ಓದಬೇಕಮ್ಮ. ಏನಪ್ಪ ದಕ್ಷಿತ್, ಓದ್ರಪ್ಪ, ಓದಮ್ಮ. ರಚಿತಾ, ಕೌಶಿಕ್, ನಿನ್ನ ಬುಕ್ ನೋಡ್ಕೊಂಡು ಓದಪ್ಪ. ಮತ್ತು ನಾನು ನಿಮ್ಮ ಜಗದೀಶ್, ನಮ್ಮ ವೆಂಕಟೇಶ್ ಪ್ರಸಾದ್ ಟೆಸ್ಟ್ ಬರ್ತಿದ್ದಾರೆ. ಹಾಂ, ಯಾವುದಪ್ಪ? ಸೋಷಲ್ ವೆದರ್ ಆ್ಯಂಡ್ ಕ್ಲೈಮೇಟ್ ಬರೆದು ಮುಗಿಸಿದ್ದಾರೆ. ಸೊ 20ಗೆ 18 ಮಾರ್ಕ್ಸ್ ತೆಗೆದಿದ್ದಾರೆ. ಸೊ ಬಾಪ, ಪೆನ್ ಕೊಡಪ್ಪ. ನಾನು ಪೆನ್ ಮನೇಲೇ ಇಟ್ಬಿಟ್ಟು ಬಂದೆ, ಕ್ಯಾಪ್ ಇತ್ತಪ್ಪ. ಸೊ ವೆಂಕಟೇಶ್ ಪ್ರಸಾದ್ ಅವರು, ವೆಂಕಟೇಶ್, ವೆದರ್ ಆ್ಯಂಡ್ ಕ್ಲೈಮೇಟ್ 18 ಮಾರ್ಕ್ 20ಗೆ. You want to write Hindi? Yes, sir. मैं हूँ Robert. Very good. मैं हूँ Robert and plants and GS plants. You need to write still, huh? You'll write. Sir, I'll write Hindi. First you want to write Hindi? Okay, you may go. I've done 2 chapters. Sir. Now you write one for this week. Next week you can write on the other chapter. Okay, go. ನೋಡಿ ಆ ಸ್ಟೂಲಲ್ಲಿ ಇಟ್ಟಿರೋ ಸ್ಟೂಲ್ ಬಂದುಬಿಟ್ಟು ನನ್ನ ಮಗ ಮಾಡೋ ಇದಕ್ಕೆ ಗಲಾಟೆಗೆನ ತೊಗೊಂಡು ಬಂದು ಅಲ್ಲಿ ಇಟ್ಟಿರೋದು. ಇಲ್ಲಾಂದರೆ ಅದು ಯಾವಾಗಲೂ ಈ ಕಡೆ ಮೂಲೆಯಲ್ಲಿ ಇಟ್ಟಿರ್ತೀವಿ ನಾವು. ಸೊ ಅವ್ನು ಮಾಡೋ ಗಲಾಟೆಗೆ ಅಲ್ಲಿ ಇಟ್ಟಿದ್ದೀವಿ, ಬೇರೆ ಏನಿಲ್ಲ. ಹಾಂ, ಯು ಮೇ ರೈಟ್. ಮತ್ತು ಟ್ಯೂಷನು ಸ್ಕೂಲ್ ಸ್ಟಾರ್ಟ್ ಆದಾಗ ಅದು ಆಚೆ ಇರುತ್ತೆ, ಈ ಕಡೆ ಡೋರ್ ಹಿಂದೆ ಇಟ್ಟಿರ್ತೀವಿ. ಸೊ ಇವತ್ತು ಅವ್ನು ಮಾಡೋ ಗಲಾಟೆಗೆ ಇವತ್ತು ಅದೆಲ್ಲ ಹೊರ ತಂದಿವಿ. ಅವ್ನಿಗೆ ಅದ್ರ ಮೇಲೆ ಹತ್ಬೇಕಂತ ತುಂಬ ಆಸೆ. ಸೊ ಆ ಕಾರಣದಿಂದ ತಂದು ಇವಾಗ ನಮ್ಮ ವೆಂಕಟೇಶ್ ಪ್ರಸಾದ್ ಅವರು ಹಿಂದಿ ಬರೀತಾ ಇದ್ದಾರೆ. ಒಂದು ನಿಮಿಷ ಇರಪ್ಪ, ಬೇರೆ ಯಾರಾದ್ರು ಇದ್ದಾರ? ಮತ್ತು ಇವತ್ತು ಮತ್ತು ನಾನು ನಿಮ್ಮ ಜಗದೀಶು. ಇವತ್ತು ಜೂನಿಯರ್ ಬಾಸ್ ಟೂರ್ನಮೆಂಟ್ ದಿನ 4ನೇ ದಿನ ನಡೀತಾ ಇದೆ ಟೂರ್ನಮೆಂಟು. ಸೊ ಇವತ್ತು ನೋಡಿದ್ರೆ ವೆಂಕಟೇಶ್ ಪ್ರಸಾದ್ ಆಲ್ರೆಡಿ ಒಂದು ಬರೆದು ಮತ್ತೆ ಇನ್ನೊಂದಿಗೆ ರೆಡಿಯಾಗಿ ಕೂತಿದ್ದಾರೆ. ಇವಾಗ ಹರಣಿ ಬರ್ತಾ ಇದ್ದಾರೆ. ಸೊ ಹರಣಿ ಅವರು ಕ್ವಶನ್ ಕಾಪಿ ಮಾಡಿದ್ದೀನಿ ಅಂದ್ಬಿಟ್ಟು ಮತ್ತೆ ಪೌಚಲ್ಲಿ ಏನು ಬಿಟ್ಟು ತೆಗಿತಾ ಇದ್ದಾರೆ ನೋಡಬೇಕು. ಏನಮ್ಮ ತೆಗಿತಿದ್ಯಾ? ಪೆನ್ ತೆಗಿತಾ ಇದೆ. ಒಳ್ಳೆ ಹುಡುಗಿ, ನಮ್ಮ ಹುಡುಗರೆಲ್ಲ ಒಳ್ಳೆಯವರೇ. ನಾನು ಸುಮ್ಮನೆ ತಮಾಷೆಗೆ ಹೇಳೋದು ಅಷ್ಟೇ, ಬೇರೆ ಏನಿಲ್ಲ. ಬಾಮ್ಮ, ಕೂತ್ಕೊಳ್ಳಮ್ಮ, ಕುಂತ್ಕೊಳ್ಳಿ. ಬೇಗ ಶುರು ಮಾಡ್ರಮ್ಮ ಬರೆಯೋಕ್ಕೆ. ಓಕೆ, ಇವಾಗ ನಮ್ಮ ವೆಂಕಟೇಶ್ ಪ್ರಸಾದ್ ಮತ್ತು ಹರಿಣಿ ಬರೀತಾ ಇದ್ದಾರೆ. ಸ್ಟಾರ್ಟ್. ಆಲ್ರೆಡಿ ನೋಡಿದ್ರೆ ನಮ್ಮ ಕಡೆ ಇಬ್ಬರು ಮುಗಿಸಾಯಿತು ಟೆಸ್ಟ್ ಬರ್ದು. ಒಂದು ಕೌಶಿಕು ಈ ವಾರದ ಎಲ್ಲ ಸಬ್ಜೆಕ್ಟ್ಸ್ನೂ ಬರೆದಾಗಿದೆ, ಮತ್ತು ಕಿಶೋರು. ಸೊ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಕಿಶೋರು ಎಲ್ಲ ಸಬ್ಜೆಕ್ಟ್ ಟೆಸ್ಟ್ ಬರೆದಾಗಿದೆ. ಅವನ ಅದಾದಮೇಲೆ ಕೌಶಿಕು ನೋಡಿ ತೋರಿಸ್ತಾ ನೋಡಿ, ಇದೇ ಕೌಶಿಕು. ಇಲ್ಲಿ 13ನೇ ಕಾಲಮು ಎಲ್ಲ ಬರೆದಾಗಿದೆ. ಟೆಸ್ಟ್ ಪೂರ್ತಿ 6 ಸಬ್ಜೆಕ್ಟು ಬರೆದಾಗಿದೆ. ಸೊ ಈ ವೀಕಿನ ಟಾಸ್ಕ್ ಅವ್ರು ಮುಗಿಸಾಗಿದೆ, ಇಬ್ಬರು ಮುಗಿಸಾಗಿದೆ ಟಾಸ್ಕು. ಇವಾಗ ವೆಂಕಟೇಶ್ ಮತ್ತು ಹರಿಣಿ ಅವರಿಬ್ಬರು ಬರೀತಾ ಇದ್ದಾರೆ. ಮತ್ತು ರಚಿತಾ ಅವರು ಒಂದು ಓದ್ ಬರ್ದಾಯಿತು, ಇವಾಗ ಇನ್ನೊಂದು ಬರಿತೀನಿ ಅಂತ ಹೇಳಿದ್ದಾರೆ. ನೋಡಬೇಕು, ಬಂದರು. ಏನಮ್ಮ ರಚಿತಾ, ನೀನು ಬರೀತೀಯಾ? ಟೆಸ್ಟ್ ಬರೀತೀಯಾ? ಬಾ ಕೂತ್ಕೋ. ನೀವಾಯ್ತು ಪಾಪ, ಪರವಾಗಿಲ್ಲವಾ? ಸೌಕರ್. ಕ್ವಶನ್ ಏನು ಕಾಪಿ ಮಾಡಿದೆ ತೋರಿಸ್ಬೇಕು, ಗೊತ್ತಿಲ್ವಾ? ಅಲ್ಲಿ ತೋರಿಸಿದ್ರೆ ತೊಗೊಂಬ ಇಲ್ಲಿ. ತೋರಿಸಿದ್ರಮ್ಮ, ನೀನು ಯಾಕಮ್ಮ ಸುಮ್ಮನೆ ಅಲಿಗೇಷನ್ ಮಾಡ್ತೀಯಾ? ಬಾಯ್ಲಿ ಬಿಡು, ಇಲ್ಲಿ ನಮ್ಗೆ ಗೊತ್ತು. ಇಲ್ಲಿ ನೋಡಿ, ಸೋಷಲ್ ಕಾಪಿ ಮಾಡಿದ್ದಾರೆ ರಚಿತಾ. ಏನ್ಷಿಯಂಟ್ ಸಿವಿಲೈಸೇಷನು ಕ್ವಶನ್.
ಇರಮ್ಮ ಗೊತ್ತು, ಲ್ಯಾಂಡ್ ಆಫ್ ಕಾಂಟ್ರಾಸ್ಟ್. ಇದು ಯಾಕಮ್ಮ ಒಂದು ಪೇಜ್ ಇಷ್ಟು ಖಾಲಿ ಬಿಟ್ಟಿದೆಯಾ? ಹಾಂ, ಅರ್ಧೋಗ್ಬಿಟ್ಟಿದ್ಯಾ? ಡ್ರೆಸ್ ಕೇಳಿಲ್ಲಮ್ಮ, ಬುಕ್ ಕೇಳಿಲ್ಲ. ನಾನು ಕೇಳಿದ್ದು ಈ ಪೇಜ್ ಯಾಕೆ ಖಾಲಿ ಬಿಟ್ಟಿದ್ಯಾ ಅಂತ ಕೇಳಿದ್ದು. ಅರ್ಧೋಗ್ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀಯ. ಇದೇನಿದು ಆನ್ಸರ್ ಎಲ್ಲ ಬರ್ದು ಇಟ್ಕೊಂಡ್ಬಿಟ್ಟಿದ್ಯಾ? ಓ, ಕ್ವಶನ್ ಅದು ಆನ್ಸರ್ ಇನ್ನು ಒಂದು ಓಕೆ. ಇದೇನು ಹಿಂದಿನಾ? ಹಾಂ, ಓಕೆ ಅಮ್ಮ, ಹಿಂದಿ ಅಮ್ಮ. ಕುಂತ್ಕೊಂಡು ಬರಿ. ಬೇಗ ಕುತ್ಕೊಮ್ಮ. ಏಯ್ ಗಂಧರ್ದೆ, ಶಬ್ದ ಮಾಡಬೇಕು ಕೂಡ್ದಪ್ಪ, ಎಲ್ಲ ಟೆಸ್ಟ್ ಬರೀತಾವ್ರೆ. ಹಾಂ, ಬರೀರಿ ಸಾಕು. ಒಂದು ಗಮನಿಸಿದ್ರಾ ಆ ಹುಡುಗಿ ಏನೋ ಕೇಳಿ ಈ ಕಡೆ ಕೂತ್ಕೊಳ್ಳೋ ಅಂತ ಹೇಳಿದ್ದು? ಯಾಕಂದರೆ ಕ್ಯಾಮ್ರಾದಲ್ಲಿ ಸ್ಟ್ರೈಟಾಗಿ ಬರೋಲ್ಲ ಅಂತ, ಬರೀ ಆ ಕಡೆ ಕೂತ್ಕೊಳ್ತಾರೆ ಅಂತ, ಅದಕ್ಕೆ ಈ ಕಡೆ ಬರೋಷ್ಟಿಲ್ಲ. ನೋಡಿ ಇವಾಗ ಅದು ಸ್ಟ್ರೈಟ್ ಹೋದ್ರೆ ಕರೆಕ್ಟಾಗಿ ಅವ್ರ ಮುಖನೇ ಕಾಣಿಸುತ್ತೆ ಎಲ್ಲ. ನೋಡಿ ಎಷ್ಟು ಹುಷಾರಾಗಿದ್ದಾರೆ. ಟೂರ್ನಮೆಂಟ್ ಸ್ಟಾರ್ಟ್ ಆಗಿ 4ನೇ ದಿನ ಅಷ್ಟರಲ್ಲಿ ಕ್ಯಾಮ್ರಾ ಏನು, ಎಲ್ಲಿ ಫೇಸ್ ಆಗುತ್ತೆ, ಎಲ್ಲಿ ನಾವು ಕೂತ್ರೆ ಇದು ಹೈಲೈಟ್ ಆಗಿ ಎಲ್ಲ ಗೊತ್ತಿಟ್ಟು ಬಂದಿದ್ದಾರೆ ಹುಡುಗರು. ಓದೋದು ಬಿಟ್ಬಿಟ್ಟು ಬೇಕಿದೆ, ಎಲ್ಲ ಅಡ್ವಾನ್ಸ್ ಆಗಿದ್ದಾರೆ ಮಕ್ಕಳು. ಬರೀರಮ್ಮ. ಮತ್ತು ಇಲ್ಲಿ ನಮ್ಮ ಟ್ಯೂಷನಲ್ಲಿ ನಾವು ಬಂದುಬಿಟ್ಟು ಎಲ್ಲ ಸ್ಟ್ರೀಮ್ಸ್ಗೂ ತೊಗೊಳ್ತೀವಿ. ICSE, CBSE, ಸ್ಟೇಟ್ ಸಿಲೆಬಸ್ಸು ಅಪ್ ಟು ಕ್ಲಾಸ್ 10 ತನಕ ತೊಗೊಳ್ತೀವಿ. ಸೊ ಅದಲ್ಲದೆ ನಾವು ಮತ್ತು ಅಬಾಕಸ್ಸು ಟೀಚ್ ಮಾಡ್ತೀವಿ ಮಕ್ಕಳಿಗೆ. ಅಬಾಕಸ್ ಟೀಚ್ ಮಾಡ್ತೀವಿ. ಮತ್ತು ಸ್ಕೂಲ್ ಇರುತ್ತೆ, ಬೆಳಗಿನ ಜಾವದಲ್ಲಿ ಸ್ಕೂಲ್ ಇರುತ್ತೆ ಇಲ್ಲಿ. ನೋಡಿ ಇದೆಲ್ಲ ಸ್ಕೂಲ್ ಅಟ್ಮಾಸ್ಫಿಯರ್. ನೋಡಿದ್ರೆ ಬ್ಲೂ ಕಲರ್ ಇರೋತ್ತಲ್ಲ, ಇದು ಬಂದ್ಬಿಟ್ಟು ನಾವು ಬ್ಲೂ ಡೇ ಸೆಲೆಬ್ರೇಷನ್ ಮಾಡಿದ್ದು. ಸೊ ಇದು ಬೆಳಗ್ಗೆ ಪ್ಲೇ ಗ್ರೂಪು ಮತ್ತು ಪ್ಲೇ ಗ್ರೂಪು, ನರ್ಸರಿ, LKG UKG ಇದೆ. ಇವಾಗ ಪ್ರೆಸೆಂಟ್ಲಿ ನಮ್ಮ ಹತ್ರ ಪ್ಲೇ ಗ್ರೂಪು ಮತ್ತು ನರ್ಸರಿ ಹುಡುಗರು ಬರ್ತಾಯಿದ್ದಾರೆ. ಸೊ ಅದೊಂದು 12 ಮಕ್ಕಳು ಬರ್ತಾಯಿದ್ದಾರೆ. ಇದೇ ಫಸ್ಟ್ ಇಯರ್ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಇಲ್ಲಿ ಡೇ ಕೇರು ಇದೆ, ನಮ್ಮಲ್ಲಿ ಡೇ ಕೇರ್ ಫೆಸಿಲಿಟೀಸ್ ಇದೆ. ಸೊ ಅದಕ್ಕೊಂದು 3-4 ಮಕ್ಕಳು ಬರ್ತಾಯಿದ್ದಾರೆ ಡೇ ಕೇರ್ಗೆ. ನಾವು ಬೆಳಗ್ಗೆ 9:00 ಸ್ಟಾರ್ಟ್ ಮಾಡಿದ್ರೆ ಅಪ್ ಟು 8:30 ತನಕ ಇರ್ತೀವಿ. ಸೊ ಬೆಳಗ್ಗೆ ಸ್ಕೂಲ್ ಟೈಮಿಂಗ್ಸ್ ಬಂದ್ಬಿಟ್ಟು ಏನಂದರೆ ನಮ್ಮದು 9:00 ಶುರು ಆದರೆ ಅಪ್ ಟು 12:30 ತನಕ ಸ್ಕೂಲ್ ಇರುತ್ತೆ. ಆಫ್ಟರ್ 12:30 ಆದಮೇಲೆ ನಮ್ಮದು ಸ್ಕೂಲ್ ಮುಗಿಯುತ್ತೆ. ಸೊ ಡೇ ಕೇರ್ ಮಕ್ಕಳಿಗೆ ನಾವು ಇರ್ತೀವಿ. ಸೊ 3 ಜನ ಟೀಚರ್ಸ್ ಇದ್ದೀವಿ. ಸೊ ಮಕ್ಕಳಿಗೆ ಒಬ್ಬರು ಆಂಟಿ ಇದ್ದಾರೆ, ಅವರು ಕೇರ್ ಮಾಡ್ಕೊಳ್ತಾರೆ ಮಕ್ಕಳಿಗೆ. ಸೊ ಆಲ್ ಫೆಸಿಲಿಟೀಸ್ ಇದೆ ಇಲ್ಲಿ. ಸೊ ಅಬಾಕಸ್ಗೆ ಒಂದು 10 ಮಕ್ಕಳು ಬರ್ತಾಯಿದ್ದಾರೆ ಇವಾಗ. ಬನ್ರಪ್ಪ ಪ್ರಶಾಂತ್ ಯೋಗಿತ, ತುಂಬ ದಿವಸ ಆಯ್ತು ನೋಡಿ ನಿನ್ನ. ಎಲ್ಲಪ್ಪ ಹೋಗಿದ್ರಿ? ನೆನ್ನೆ ಯಾಕೆ ಬರಲಿಲ್ಲ? ನೆನ್ನೆ ಬಂದ, ಮೊನ್ನೆ ಬರಲಿಲ್ವಾ ನೀನು? ಮೊನ್ನೆ ಹಂಗಂದ್ರೆ ನೆನ್ನೆ ನಾನು ಬರಲಿಲ್ವಾ? ಎಲ್ಲಿ ನೀನು ನೋಡ್ದಂಗೆ ಕಾಣಲಿಲ್ಲ. ನೆನ್ನೆ ಬಂದ್ಬಿಟ್ಟು ಬೇಗ ಹೋಗ್ಬಿಟ್ಟಾ? ಏನಮ್ಮ? ಹಾಂ, ಬರೀ ಅಮ್ಮ. ಫಿನಿಶ್ಡ್, ವೆರಿ ಗುಡ್ ಹರಿಣಿ, ಗೋ ಗೆಟ್ ಇಟ್ ಕರೆಕ್ಟರ್. ಹಾಂ, ಇರಲಮ್ಮ, ಪರವಾಗಿಲ್ಲ, ತಪ್ಪೇನಿಲ್ಲ. ಕರೆಕ್ಷನ್ ಓ ಇನ್ನೂ ಇದೆಯಾ ಬರೆಯೋಕ್ಕೆ? ಹಾಂ ಆಯ್ತಪ್ಪ, ನೆಕ್ಸ್ಟ್ ಕ್ವಶನ್ ಕಾಪಿ ಮಾಡಾಯ್ತಾ? ಮಾಡ್ತಾನೆ ಕೂತ್ಕೊಳ್ಳಿ. ಅವ್ನು ಕ್ವಶನ್ ಕಾಪಿ ಮಾಡೋ ತನಕ ಕೂತ್ಕೊಳ್ಬೇಕು. ಸ್ಟಾರ್ಟ್. ಮತ್ತು ನಾನು ನಿಮ್ಮ ಜಗದೀಶ್ ಬರ್ತೀನಿ, JK ಟ್ಯೂಷನಿಂದ. ಜೂನಿಯರ್ ಬಾಸ್ ಟೂರ್ನಮೆಂಟ್ ಇಲ್ಲಿ ನಡೀತಿರೋದು. ಹುಡುಗರು ನೋಡಿದ್ರೆ ಡಿಸ್ಕಷನ್ ಮಾಡ್ಕೊಡ್ದು ಟೆಸ್ಟ್ ಬರ್. ಇವಾಗ ಯಾಕೆ ಡಿಸ್ಕಷನ್ ಮಾಡಿ ರಚಿತಾ, ನೀನು ಮತ್ತೆ ನಾನು ಡಿಬಾರ್ ಮಾಡಿಸ್ಬಿಡ್ತೀನಿ. ಇದು ನಾನು ನಿಮ್ಮ ಜಗದೀಶ್ ಫ್ರಮ್ JK ಟ್ಯೂಷನ್ಸ್. ಇದು ಜೂನಿಯರ್ ಬಾಸ್ ಟೂರ್ನಮೆಂಟ್ 2019 ನಡೀತಾ ಇರೋದು. ನೋಡಿದ್ರೆ ನಮ್ಮ ಮಕ್ಕಳು ಬಿಸಿಯಾಗಿ ಟೆಸ್ಟ್ ಬರೀತಾ ಇದ್ದಾರೆ. ಸೊ ಇದರ ಉದ್ದೇಶ ಏನಂದರೆ ಮಕ್ಕಳು ಚೆನ್ನಾಗಿ ಓದಬೇಕು, ಅವ್ರಿಗೆ ಒಂದು ದಾರಿ ತೋರಿಸ್ಬೇಕು. ಮೀನ್ಸ್ ದೇ ಶುಡ್ ಹ್ಯಾವ್ ಅ ಡೆಸ್ಟಿನೇಷನ್ ಟು ರೀಚ್. ಸೊ ಇವಾಗ 1 ವರ್ಷ ಆದಮೇಲೆ ಅವ್ರ ರಿಸಲ್ಟ್ ಬರುತ್ತೆ. ದೇ ಡೋಂಟ್ ನೋ ವೇರ್ ಆಫ್ಟರ್ ಇಯರ್ ನೋಯಿಂಗ್ ದಟ್ ದಿಸ್ ಇಸ್ ವಾಟ್ ದೇ ಆರ್ ಪರ್ಫಾರ್ಮಿಂಗ್, ಇಟ್ ಡಸಂಟ್ ಸೀಮ್ಸ್ ಟು ಬಿ ಗುಡ್.
ಸೊ ಅಷ್ಟು ದಿವಸ ಆದಮೇಲೆ ಅವ್ರಿಗೆ ಗೊತ್ತಾಗೋದು ಅನ್ನೋದು ಸಮಥಿಂಗ್ ಲಾಂಗ್ ಪೀರಿಯಡ್. ಸೊ ಅವರು ಇಂಟ್ರೆಸ್ಟ್ ಬಂದುಬಿಟ್ಟು ಡೈವರ್ಟ್ ಆಗೋಕ್ಕೆ ತುಂಬ ಚಾನ್ಸಸ್ ಇದೆ. ಸೊ ಇಂಥ ಟೂರ್ನಮೆಂಟ್ ಮಾಡಿದ್ರೆ ಎವ್ರಿ ವೀಕ್ ದೇ ಹ್ಯಾವ್ ಅ ರಿಸಲ್ಟ್ ಟು ಶೋ. ಎವ್ರಿ ವೀಕ್ ಒಂದು ಪ್ರತಿ ವಾರವೂ ಅವ್ರಿಗೆ ಒಂದು ಟಾರ್ಗೆಟ್ ಅನ್ನೋದಿದೆ. ಸೊ ಅವ್ರನ್ನ ಒಂದು ಸೇಫ್ ಝೋನ್ ಈ ಟೂರ್ನಮೆಂಟಲ್ಲಿ ನೋಡಿದ್ರೆ, ಸೊ ಎವ್ರಿ ವೀಕ್ ಬಂದುಬಿಟ್ಟು ಪ್ರತಿ ವಾರವೂ ಒಂದು ಎವಿಕ್ಷನ್ ನಡೆಯುತ್ತೆ. ಸೊ ಇವಾಗ ಅವರು ಟೆಸ್ಟ್ ಬರೆಯೋದ್ರಿಂದ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಓಕೆ ನಾನು ಈ ವಾರ ಏನೇನು ಬರಿಬೇಕಾಗುತ್ತೋ ನಾನು ಬರ್ತೀನಿ, ಸೊ ದಟ್ ನಾನು ಬಂದ್ಬಿಟ್ಟು ಇವಾಗ ಸೇಫ್ ಝೋನಲ್ಲಿ ಇದ್ದೀನಿ ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ ದೇ ಹ್ಯಾವ್ ಸಮಥಿಂಗ್ ಟು ಡೂ. ಸೊ ಇದು ಬಂದ್ಬಿಟ್ಟು ಅವ್ರಿಗೆ ಇನ್ನೂ ಅವ್ರು ಓದೋದು ಮತ್ತು ಅವ್ರು ಇಂಪ್ರೂವೈಸ್ ಮಾಡೋದು ಇನ್ನೂ ಬೆಟರ್ ಆಗುತ್ತೆ. ಸೊ ಇದು ಇನಿಷಿಯಲಿ ಪೀಪಲ್ ಹೂ ಡೋಂಟ್ ರೈಟ್ ಅವ್ರು ಬೇಕಂದ್ರೆ ಎವಿಕ್ಟ್ ಆಗ್ತಾರೆ. ಸೊ ಆ್ಯಸ್ ದ ವೀಕ್ ಪಾಸಸ್, ವಾರ ಮುಗಿತಾ ಬಂದಂಗೆ, ಸೊ ಗುಡ್ ಕಂಟೆಸ್ಟೆಂಟ್ಸ್ ವಿಲ್ ರಿಟೈನ್ ಇನ್ ದ ಟೂರ್ನಮೆಂಟ್ಸ್. ಅವಾಗ ಏನಾಗುತ್ತೆ, ಅವರು ಬಂದ್ಬಿಟ್ಟು ದ ಮೈಂಡ್ ವಿಲ್ ಚೇಂಜ್, ನಾವು ಇನ್ನೂ ಒಳ್ಳೆ ಸ್ಕೋರ್ ಮಾಡಬೇಕು. ಬಿಕಾಸ್ ಆವಾಗ ಎಲ್ಲ ಸಬ್ಜೆಕ್ಟ್ಸು ಬರೆಯೋ ಹುಡುಗರು ಇರ್ತಾರೆ. ವೈಲ್ ಇನ್ ಲಾಸ್ಟ್ ಎಂಡಿಂಗ್ ಆಫ್ ದ ಟೂರ್ನಮೆಂಟ್ ಇವಾಗ ನೋಡಿದೆ ಆಫ್ಟರ್ 3-4 ವೀಕ್ಸ್ ಎಲ್ಲರೂ ಟೆಸ್ಟ್ ಬರೆಯೋರೇ ಇರ್ತಾರೆ. ಸೊ ಆವಾಗ ಸ್ಕೋರಿಂಗ್ ವಿಲ್ ಬಿ ಕೌಂಟೆಡ್, ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಎಲ್ಲ ಸಬ್ಜೆಕ್ಟ್, ಹೌ ಮಚ್ ಟು ದೇ ಸ್ಕೋರ್. ಸೊ ಪೀಪಲ್ ಹೂ ಜಸ್ಟ್ ಪಾಸ್ ಬಂದುಬಿಟ್ಟು ಅವ್ರು ನಾಮಿನೇಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಸ್ಕೋರ್ ಮಾಡೋರು ಬಂದುಬಿಟ್ಟು ವಿಲ್ ಬಿ ಇನ್ ಸೇಫ್ ಝೋನ್. ಸೊ ಆವಾಗ ಇನ್ನೂ ಇಂಪ್ರೂವೈಸ್ ಮಾಡ್ತಾರೆ. ಸೊ ಆವಾಗ ಫೋಕಸ್ ಇನ್ನೂ ಹೋಗುತ್ತೆ, ಡೀಟೇಲಾಗಿ ಓದೋಕ್ಕೆ ಶುರು ಮಾಡ್ತಾರೆ ಸಬ್ಜೆಕ್ಟ್ಸು. ಸೊ ಕಾನ್ಸಂಟ್ರೇಷನ್ ಇನ್ನೂ ಇಂಪ್ರೂವ್ ಆಗುತ್ತೆ. ಸೊ ನೋಡಿ ನಮ್ಮ ವೆಂಕಟೇಶ್ ಮುಗಿಸ್ಬಿಟ್ರು, ಹೋಗಪ್ಪ ವೆಂಕಟೇಶ್ ಕರೆಕ್ಷನ್ ಮಾಡ್ಕೊಂಬ, ವೆರಿ ಗುಡ್. ಸೊ ಇನ್ನೂ ಅವ್ರಿಗೆ ಇಂಪ್ರೂವೈಸ್ ಆಗ್ತಾರೆ, ಇನ್ನೂ ದೇ ಬಿ ಗೋ ಈವನ್ ಮೋರ್ ಇನ್ ಡೀಪ್ ಸ್ಟಡೀಸ್. ಸೊ ಅದೇನೇ, ಸೊ ಆ ಉದ್ದೇಶದಿಂದನೇ ಈ ಟೂರ್ನಮೆಂಟ್ ನಾವು ಮಾಡ್ತಾ ಇರೋದು. ಸೊ ಐಡಿಯಾ ಈಸ್ ದಿಸ್. So we want them to reach their goals successfully and colorfully. So that's what our motto of this tournament. So thank you. ಸೊ ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕಾಗುತ್ತೆ. ಸೊ ನೀವು ಅದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಿಮಗೆ ಎಲ್ಲ ನಾವು ಮಾಡೋ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡುವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ರತಿಯೊಂದು ವೀಡಿಯೋನು. ಸೊ ಮತ್ತು ಅದಲ್ಲದೆ, ಸೊ ನೀವು ಇಷ್ಟೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಮ ಮಕ್ಳಿಗೂ ಇನ್ನೂ ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಸೊ ಅವ್ರಿಗೂ ಇನ್ನೂ ಒಂದು ಅವೇರ್ನೆಸ್ ಬರುತ್ತೆ, ಓಕೆ ಇಷ್ಟು ಜನ ನಮ್ಮನ್ನ ನೋಡ್ತಾ ಇದ್ದಾರೆ, ಸೊ ವಿ ಶುಡ್ ಬಿ ಮೋರ್ ಬೆಟರ್. ಐ ಶುಡ್ ರೆಪ್ರೆಸೆಂಟ್ ಮೈಸೆಲ್ಫ್ ಇನ್ ಸಚ್ ಅ ಬೆಟರ್ ವೇ. ಐ ಶುಡ್ ಶೋ ದೆಮ್ ಐ ಆಮ್ ಒನ್ ಆಫ್ ದ ಟಫೆಸ್ಟ್ ಕಂಟೆಸ್ಟೆಂಟ್. ಇನ್ನೂ ಆ ಅವೇರ್ನೆಸ್ ಇರುತ್ತೆ ಅವ್ರಿಗೆ. ಸೊ ದೇ ವಿಲ್ ಇವನ್ ಮೋರ್ ವರ್ಕ್ ಹಾರ್ಡ್. ಸೊ ಅದಕ್ಕೆ ನಿಮ್ಮನ್ನು ಬೇಡ್ಕೊಳ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಸೊ ಮತ್ತು ನಾನು ನಿಮ್ಮ ಜಗದೀಶ್. ಇದು JK ಟ್ಯೂಷನ್ಸ್ ಜೂನಿಯರ್ ಬಾಸ್ ಟೂರ್ನಮೆಂಟ್ 2019. ಸೊ 2 ದಿವಸ ನನಗೆ ಗೊತ್ತಿರೋ ಭಾಷೆದಲ್ಲಿ ನಾನು ಮಾತಾಡೋಯ್ತು. ತಮಿಳ್ ಚೆನ್ನಾಗಿ ಬರುತ್ತೆ, ಕನ್ನಡ ಬರುತ್ತೆ. ನಾಳೆ ಯಾವ ಭಾಷೆಯಲ್ಲಿ ಮಾತಾಡೋದು ಅಂತ ನನಗೆ ಚೂರು ಭಯ ಆಗ್ತಾಯಿದೆ. ಯಾಕಂದರೆ ಕೆಲವು ಭಾಷೆ ಅರ್ಥ ಆಗುತ್ತೆ, ತೆಲುಗು ಅರ್ಥ ಆಗುತ್ತೆ, ಹಿಂದಿ ಅರ್ಥ ಆಗುತ್ತೆ, ಆದರೆ ಸತ್ಯವಾಗೂ ಮಾತಾಡೋಕ್ಕೆ ಬರೋಲ್ಲ. ಸೊ ನಾಳೆ ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ಸೊ ಈ ಭಾಷೆ ಮಾತಾಡೋ ಉದ್ದೇಶ ಏನಂದರೆ, ನಮ್ಮ ಇಂಡಿಯಾದಲ್ಲಿ ಇಷ್ಟು ಭಾಷೆ ಇದೆ. ಸೊ ವಿ ಆರ್ ರಿಚ್ ಇನ್ ಆಲ್ ದೀಸ್ ಥಿಂಗ್ಸ್, ನಾಟ್ ಓನ್ಲಿ ದ ಸೋರ್ಸಸ್ ಬಟ್ ಆಲ್ಸೋ ಇವನ್ ದಿ ಲ್ಯಾಂಗ್ವೇಜಸ್ ಆಲ್ಸೋ ಸೋರ್ಸ್. ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಅಷ್ಟೇ, ಬೇರೆ ಏನಿಲ್ಲ. ಇಷ್ಟು ಭಾಷೆ ಇದ್ದರೂ ಬೇರೆ ಮೇ ಬಿ ಅಯ್ಯೋ ನನ್ನ ವೈಫ್ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಸ್ವಲ್ಪ ವರ್ಡ್ಸ್ ಇದಾಗ್ತಾಯಿದೆ. ಹಾಂ, ಸೊ ಏನು ಹೇಳ್ತಾ ಇದೆ, ಹಾಂ, we may be divided by the languages, cultures and other things, but we stand united as a nation. So that's what I mean to say. ಏನಮ್ಮ ರಚಿತಾ, ಏನು ಮುಖ ನೋಡ್ತಾ ಇದೆಯಾ? ಬರೀ ಬೇಗ ಯೋಚನೆ ಮಾಡು. ಹಾಂ, ಇವಾಗ ಓದಿದ ಜ್ಞಾಪಕ ಇಲ್ಲ ಅಂದರೆ ಹೆಂಗೆ ನೀವು? ನೀವೆಲ್ಲ ನಾಳೆ ನಮ್ಮ ದೇಶದ ದೇಶವನ್ನು ಕಾಪಾಡುವ ಏನಾಗಬೇಕಪ್ಪ ನಿಮ್ಮ ಟುಡೇ ಸ್ಟೂಡೆಂಟ್ಸ್ ವಿಲ್ ಬಿ ಟುಮಾರೋಸ್ ಲೀಡರ್ಸ್. ಸೊ ಅಂಥವ್ರು ನೀವು. ಸೊ ನೀವೇ ಹಿಂಗಾಗ್ಬಿಟ್ರೆ ಹೆಂಗೆ? Don't get tensed, keep cool, composed, stay composed, think about the question, rethink again, see what could be the answer, logically think about it. What is the question is being asked to you and what can be the answer? Read the question twice, thrice, so you will find the answer. So answer is very simple, don't get tensed. ಇವಾಗ ಸ್ವಲ್ಪ ಮಕ್ಕಳು ಬಂದು ಅವಾಗ ನೋಡಿದಾಗ ಫುಲ್ ಖಾಲಿಯಾಗಿತ್ತು, ಇವಾಗ ಮೆತ್ತಗೆ ಬರ್ತಾ ಇದ್ದಾರೆ. ಸೊ ಇದೇ ನಮ್ಮ ಟ್ಯೂಷನ್.
ಯೋಚನೆ ಮಾಡಮ್ಮ, ಬರುತ್ತೆ, ಎಲ್ಲ ಬರುತ್ತೆ. ಸೌಂಡ್ ಯೋಚನೆ ಮಾಡು, ಮತ್ತು ಅಕ್ಷರ ಯೋಚನೆ ಮಾಡು. ಏನಪ್ಪ ಹಾಂ, ಇದೆಲ್ಲ ಏನೆಲ್ಲ ಖಾಲಿ ಬಿಟ್ಟಿಟ್ಟಿದ್ಯಾ? ಹಾಂ, ಇದು ನೆಕ್ಸ್ಟ್ ಚಾಪ್ಟರಾ? ಮತ್ತು ಹಂಗೆ ಹೇಳಪ್ಪ, ಭಯ ಪಡ್ಕೊಂಬಿಟ್ಟೆ. ನೀನು ಹೇಳೋ ಒಂಚೂರು ಕ್ಯಾಮ್ರಾ ಮುಂದೆ ಹುಷಾರಾಗಿ ಹೇಳಪ್ಪ. ನಾನೇನು ಅರ್ಧ ಹೇಳಿದೆ, ಒಂದು ಚಾಪ್ಟರ್ ಬರ್ದಾಯ್ತಾ? ಓಕೆ, ಗುಡ್ ಮ್ಯಾನ್, ಹ್ಯಾಪಿ ಫಾರ್ ಯು. ಓಕೆ, ಸೊ ಬಟ್ ಲೆಸ್ ಮಾರ್ಕ್ಸ್ ಮ್ಯಾನ್, ವೈ ಯು ಗಾಟ್ ಸೋ ಲೆಸ್? ಸೊ ಫೋಕಸ್ ಆನ್ ವೇರ್ ಯು ವೆಂಟ್ ರಾಂಗ್, work on it, so that because this is initial week, no issues, but as days goes, so competition will be even more tough. Ventesh, right? For 13 you got 7, right? Okay, next you'll be writing science, is it? Plans. You didn't bring. Why? That time you said you bought. English Kannada only you didn't bring, but for science you said yeah, copied questions for both the lesson. What you said? Hindi 2 lessons you copied, is it? But you can write only 1 lesson in a week. Don't you know that rule? Then okay, you're finished for the day. Go read something else till that time. So focus on what you went wrong. See the mistakes, what all. So try to rectify that. Practice them 10 times and show to ma'am. If you want to get dictation, you can get dictation also for that. ಮತ್ತು ನಾನು ನಿಮ್ಮ ಜಗದೀಶ್ JK ಟ್ಯೂಷನಿಂದ ಜೂನಿಯರ್ ಬಾಸ್ ಟೂರ್ನಮೆಂಟ್ 2019 ನಡೀತಾ ಇದೆ. ಸೊ ಟೂರ್ನಮೆಂಟಿನ 4ನೇ ದಿನ ಇವತ್ತು. ಸೊ ಇವು ಮಕ್ಕಳು ಬರೀತಾ ಇದ್ದಾರೆ ಟೆಸ್ಟಲ್ಲಿ. ಸೊ ಇವತ್ತು ನೋಡಿದ್ರೆ ತುಂಬ ಜನ ಹುಡುಗರು ಆಬ್ಸೆಂಟ್ ಆಗಿದೆ. ಆದರೆ ನಾನು ಹೇಳ್ತೇನೆ ನಿಮ್ಗೆ ಹೇಳ್ದಾಗೆ ಮೊದಲನೇ ವಾರದಲ್ಲಿ ಎವಿಕ್ಷನ್ ಇಲ್ಲ ಅಂತ ಒಂದು ಮಾತು ಹೇಳಿದೆ ಹುಡುಗರಿಗೆ. ಸೊ ಅದನ್ನು ಅವ್ರು ತೊಗೊಂಡು ಪ್ಲಸ್ ಇವಾಗ ಹಬ್ಬ ನಡೆಯೋದರಿಂದ ಸೊ ತುಂಬ ಮಕ್ಕಳು ರಜೆ ಹಾಕಿದ್ದಾರೆ. ಸೊ ನೆಕ್ಸ್ಟ್ ವೀಕಿಂದ ಐ ಬಿಲೀವ್ ದಟ್ ಎಲ್ಲ ಹುಡುಗರು ಬರ್ತಾರೆ. ಸೊ ಆವಾಗ ಟೂರ್ನಮೆಂಟ್ನ ಟಫ್ ಇರುತ್ತೆ. ಬಟ್ ಅವ್ರಿಗೆ ನಾನು ಅವತ್ತೇ ತಿಳಿಸಿದೆ, ಈ ಥರ ನೀವು ಬರದೇ ಹೋದ್ರೂ ಅದ್ರ ನಾಮಿನೇಷನಲ್ಲಿ ನೀವು ಹಾಕ್ತೀರಾ. ಯಾಕಂದರೆ ಇವಾಗ ಈ ವಾರದ ಟಾಸ್ಕ್ ಯಾರ್ಯಾರು ಬರೆಯೋಲ್ವೋ ಅವರೆಲ್ಲ ನಾಮಿನೇಟ್ ಆಗ್ತೀರ ಅಂತ ಹೇಳಿದ್ದೆ. ಸೊ ಅದನ್ನು ಚೂರು ಏನು ಯೋಚನೆ ಮಾಡ್ದೇ ಮಕ್ಕಳು ರಜೆ ಹಾಕಿದ್ದಾರೆ. ಸೊ ಇವಾಗ ಅದರಲ್ಲಿ ನೋಡಿದ್ರೆ ನೀವು ಇವಾಗ ಆಲ್ರೆಡಿ ಇವಾಗ 2 ಹುಡುಗರು ಪೂರ್ತಿ ಸಬ್ಜೆಕ್ಟು ಕಂಪ್ಲೀಟ್ ಮಾಡಿದ್ದಾರೆ. 4 ದಿವಸದಲ್ಲಿ 6 ಸಬ್ಜೆಕ್ಟು. ನಿನ್ನೆ 3ನೇ ದಿವಸಕ್ಕೆ 2 ಹುಡುಗರು 6 ಸಬ್ಜೆಕ್ಟು ಮುಗಿಸಿದ್ದಾರೆ. ಸೊ ಅದು ಇಟ್ಸ್ ಎ ರೆಕಾರ್ಡ್ ಆ್ಯಸ್ ಆಫ್ ದಿಸ್ ಟೂರ್ನಮೆಂಟ್. 3 ದಿವಸದಲ್ಲಿ 6 ಸಬ್ಜೆಕ್ಟಸ್ ಬರ್ತಿರೋದು. ಇವಾಗ ಇದು ಫಸ್ಟ್ ಟೈಮ್ ಈ ಟೂರ್ನಮೆಂಟ್ ನಡೀತಾ ಇದೆ. ಸೊ ಅದರಲ್ಲಿ 3 ದಿವಸದಲ್ಲಿ 6 ಸಬ್ಜೆಕ್ಟ್ ಬರ್ತಿರೋದು. ಇಟ್ಸ್ ಅ ರೆಕಾರ್ಡ್. ಸೊ ಇವಾಗ ಈ ಹುಡುಗರು ಆ ಬೆಂಚ್ ಮಾರ್ಕ್ ಮಾಡಿದ್ದಾರೆ. ಯಾರು? ಕಿಶೋರ್ ಮತ್ತು ಕೌಶಿಕ್ ಇಬ್ಬರು ಕೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ಸಮಥಿಂಗ್ ವಿಯರ್ಡ್. ಸೊ ಅವರಿಬ್ಬರು ಬರೆದು ಮುಗಿಸಾಗಿದೆ. ಮತ್ತು ತೀಕ್ಷ್ಣಾನು ಅವರು ಬಂದುಬಿಟ್ಟು ನೋಡಿದ್ರೆ 4 ಸಬ್ಜೆಕ್ಟ್ ಮುಗ್ದಾಗಿದೆ, ಇನ್ನೂ 2 ಬಾಕಿ ಇದೆ. ಸೊ ಅವರು ಇವತ್ತು ಬರಲಿಲ್ಲ. ಸೊ ಅವರು ಆ 2 ಸಬ್ಜೆಕ್ಟ್ ಬರೆದ್ರೆ ಅವ್ರದ್ದು ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಅವರು ಸೇಫ್ ಝೋನಿಗೆ ಹೋಗ್ತಾರೆ. ಮತ್ತು ಸ್ನೇಹ ಬರೆದಿದ್ದಾರೆ, ಅವರು ಬರಲಿಲ್ಲ. ಪೂಜಾ ಬರೆದಿದ್ದಾರೆ 2, ಅವರು ಬಂದಿಲ್ಲ. ಮತ್ತು ರಚಿತಾ ಬರೀತಾ ಇದ್ದಾರೆ, ಅವ್ರದ್ದು 3 ಆಗಿದೆ, 4ನೇದು ಬರೀತಾ ಇದ್ದಾರೆ. ಅದಾದ ನಂತರ ಹರಿಣಿದು ನೋಡಿದ್ರೆ 3 ಆಗಿದೆ, ಅವ್ರದ್ದು 3 ಇದೆ, ಅವರು ಬರಿತಾ ಇದ್ದಾರೆ 4ನೇದು. ಸೊ ದಿಯಾ ಬಂದ್ಬಿಟ್ಟು 1 ಬರೆದಿರೋದು, ಅವರು ಆಬ್ಸೆಂಟ್ ಆಗಿದ್ದಾರೆ, ಇವತ್ತು ಬರಲಿಲ್ಲ. ಸೊ ವೆಂಕಟೇಶ್ದು ನೋಡಿದ್ರೆ 3 ಆಗಿದೆ. ಸೊ ಅವರು ಇವತ್ತಿಗೆ 3 ಮುಗಿಸಿದ್ದಾರೆ, ಇನ್ನು 3 ಬರಿಬೇಕು. ಸೊ ಯಾವಾಗ ಬರೀತಾರೆ ಅಂತ ಗೊತ್ತಿಲ್ಲ. ಮತ್ತು ಹಾಗೆ ಯಶಸ್ ನೋಡಿದ್ರೆ 2 ಬರೆದಿದ್ದಾರೆ. ಸೊ ಅವರು ಬಂದಿಲ್ಲ ಟ್ಯೂಷನ್ಗೆ ಇವತ್ತು, ರಜೆ. ನೋಡೋಣ ಹೇಗಾಗತ್ತೆ ಅಂತ. ಈ ವಾರ ನಾಮಿನೇಷನ್ ಹೇಗಾಗುತ್ತೆ ಅಂತ ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಈ ವಾರದ ನಾಮಿನೇಷನ್ ನೆಕ್ಸ್ಟ್ ಇದಾಗುತ್ತೆ. ಸೊ ಮತ್ತು ಅದು ವೀಕ್ಷಣೆಗೆ ಹೆಂಗೆ ಯೂಸ್ ಆಗುತ್ತೆ ಅಂತ ನೋಡಬೇಕು. ಸೊ ಅದಕ್ಕೆ ನಿಮ್ಮನ್ನೆಲ್ಲರನ್ನ ಕೇಳಿಕೊಳ್ಳುತ್ತೇನೆ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ JK Tuitions and please click the bell icon so that you get all notification updated, and you can also help the students who are really giving heart and soul for this tournament to win this tournament. So please ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ನಾನು ಬೇಡ್ಕೊಳ್ಳುತ್ತೇನೆ. ಧನ್ಯವಾದ. ಸೊ ಮತ್ತೆ ಬನ್ನಿ ನೋಡೋಣ. ಇವಾಗ ಹುಡುಗರು ಬರೀತಾ ಇದ್ದಾರೆ. ಸೊ ಮತ್ತೆ ನಾವು ಈ ಕಡೆ ನೋಡೋಣ. ಸೊ ಈ ಹುಡುಗ ಅಬಾಕಸ್ ಬಂದಿದ್ದಾರೆ, ಸಂದೇಶ ಹುಡುಗ ಹೆಸರು. ಸೊ ಇಸ್ ಕಮ್ ಫಾರ್ ಅಬಾಕಸ್. ಮತ್ತು ಈ ಕಡೆ ಕೂಡ ಎಲ್ಲ ಓದ್ತಾ ಇದ್ದಾರೆ ನೋಡಿ. ದಕ್ಷಿತ್ ಅಲ್ಲಿ ನೋಡ್ಕೊಂಡು, ದಕ್ಷಿತ್ ಓದಪ್ಪ, ಓದು, ಏನು ಅಲ್ಲಿ ನೋಡ್ತಾ ಕೂತಿದ್ಯಾ? ಪ್ರಶಾಂತ್ ಕ್ಯಾಮ್ರಾ ಹುಚ್ಚ, ಅವನಿಗೆ ಯಾವಾಗಲೂ ಕ್ಯಾಮ್ರಾ ಇಲ್ಲೋದು ತಿರುಗಿ ನೋಡ್ತಾನೆ. ಪ್ರಶಾಂತ್ ನೋಡಿದ್ರ ಇದೆ, ಓದಪ್ಪ ಪ್ರಶಾಂತ್. ನಾನು ಕರೆದಿದ್ದ ದಕ್ಷಿಣ, ನೀನು ಯಾಕಪ್ಪ ತಿರುಗ್ತೀಯ? ಅಲ್ಲಿ ನೋಡಿ ಯೋಗಿತಾ, ದ ಸ್ಟಾರ್ ಆಫ್ ಟ್ಯೂಷನ್. ಯೋಗಿತಾ ಬಾಮ್ಮ ಇಲ್ಲಿ, ಬಾ ಯೋಗಿತಾ. ಏನಮ್ಮ ಆಯಿತಾ, ಬರ್ದಾಯ್ತಾ? ಪೇಪರು ಕಿತ್ಕೊಂಡ್ಬಂದ್ಬಿಡ್ತಾ?
ಹ್ಞೂ ಯೋಗಿತಾ ಬಾಮ್ಮ ಇಲ್ಲಿ. ಯಾಕಮ್ಮ ಬರೋದಲ್ಲ ಅಂತ್ಯ? ಬಾಯ್ಲಿ. ಸೊ ಹೋಗ್ಲಿ, ಹೋಗು ಪರವಾಗಿಲ್ಲ, ಬರ್ತೀಯಾ ಬಾ. ಹ್ಞೂ ಚೆನ್ನಾಗಿದೆಯಾ ಗೀತಾ? ಏನು ಮಾಡ್ದೆ ಊಟ? ಹಾಂ ಈ ಹುಡುಗಿ ಆ ಥರ ನಾನು ಏನೇ ಕೇಳಿದ್ರು ಬರೀ ಸಾರು ಸಾರು ಅಂತ ಇರ್ತಾರೆ. ಹಾಂ ಏನಮ್ಮ ತಿಂದ ಊಟ ಮನೇಲಿ? ಹಾಂ ಯಾರು ಹಾಕಿದ್ದು ಜುಟ್ಟು ಫ್ಲವರ್ ಪಾಟು? ನೋಡ್ದೆ, ಏನೇ ಕೇಳಿದ್ರು ಸಾರು ಸಾರು ಅಷ್ಟೇ. ಸೊ ನಮ್ಮ ಟ್ಯೂಷನಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟ್ ಇದು. ಮಿಸ್ಸಲ್ಲಿ ಲೈಟ್ ಆಫ್ ಮಾಡಿಬಿಟ್ರು, ಮಿಸ್ ಚೂರು ಲೈಟ್ ಹಾಕಿ. ಆ ಮಿಸ್ಸಿಗೆ ಅದೇ ಕೆಲಸ. ಕೂತ್ಕೊಳ್ಳಮ್ಮ ಯೋಗಿತಾ. ಸೊ ಒಬ್ಬೊಬ್ಬರು ಒಂದೊಂದು ಥರ. ಸೊ ಹೌ ವಿ ಅಬ್ಸರ್ವ್ ಗುಡ್ ದ ಚಿಲ್ಡ್ರನ್ಸ್, ದಟ್ ಗುಡ್ ವಿ ಕ್ಯಾನ್ ಟೀಚ್ ದಮ್ ಅನ್ನೋದು ನಮ್ಮ ಕಾನ್ಸೆಪ್ಟು. ಸೊ ದಟ್ಸ್ ವೈ ಐ ಆಲ್ವೇಸ್ ಟ್ರೈ ಟು ಲರ್ನ್ ಅಬೌಟ್ ಮೈ ಸ್ಟೂಡೆಂಟ್ಸ್. ಓ ಬರಿಯಮ್ಮ ರಚಿತಾ, ಏನು ಅಲ್ಲಿ ನೋಡ್ತಾ ಕೂತಿದ್ಯಾ? ಬರೀ ಬೇಗ. ಹ್ಞೂ ಬನ್ನಿ ಸ್ವಲ್ಪ ನಾವು ಆ ಕಡೆ ಹೋಗಿ ಬರೋಣ, ಈ ಮಕ್ಕಳು ಬರೀತಾ ಇರಲಿ. ನಾವು ಅಷ್ಟರಲ್ಲಿ ಒಂದು ನಿಮಗೆ ನಮ್ಮ ಸ್ಕೂಲು ಮತ್ತು ಇದೆಲ್ಲ ಒಂದು ವ್ಯೂ ಪಕ್ಕದಾಗ ತಗೊಂಡು ನೋಡಿ. ಇದೇ ನಮ್ಮ ಟಿ ವಿ. ಸೊ ಮಕ್ಕಳಿಗೆ ರೈಮ್ಸ್ ಹೇಳ್ಕೊಡುವಾಗ ಸೊ ಈ ಟಿ ವಿ ಆನ್ ಮಾಡಿಬಿಟ್ಟು ಇದರಲ್ಲಿ ಹೇಳ್ಕೊಡ್ತೀವಿ ರೈಮ್ಸ್ ಎಲ್ಲ. ಸೊ ಇಲ್ಲಿ ದೇವರು ಇದು ಫೋಟೋ ಇದೆ, ಇಲ್ಲಿ ನೋಡಿದೆ ಕನ್ನಡಕ. ವಾವ್. ಸೊ ಇದು ಸಂದೇಶ್, ಹೌ ಆರ್ ಯು ಸಂದೇಶ್? ಫೈನ್, ಓಕೆ. ಸೊ ಯು ಲುಕ್ ಸೋ ಫ್ರೆಶ್ ಟುಡೇ. ವಾಟ್ ಹ್ಯಾಪನ್ ಯು? ಬರ್ಡೇ? ಹಾಂ. ಓ ಯು ಸೆಲೆಬ್ರೇಟೆಡ್ ದಿಸ್ ಒನ್. ಶ್ರಾವಣ ಶನಿವಾರನಾ? ಶ್ರಾವಣ ಶನಿವಾರನಾ ಅದು? ಶ್ರಾವಣ ಶನಿವಾರ ಇದು ಮಾಡಿದ್ರಾ? ವೆರಿ ಗುಡ್, ವೆರಿ ನೈಸ್, ಗುಡ್. ಈ ಕಡೆ ವೀಡಿಯೋ ತೆಗಿಬೋದು, ಬೇಡ ನಮಗೆ. ಯಾರು ಇರ್ತಾವೆ ನೋಡಿ, ಪ್ರಿಯ ಓದ್ತಾ ಇರ್ತಾರೆ. ನಮಸ್ತೆ ಪ್ರಶಾಂತ್. ಓದಪ್ಪ, ಹೆಂಗಪ್ಪ ನಿಂಗೆ ಗೊತ್ತಾಗ್ಬಿಡುತ್ತೆ ನಾನು ಕ್ಯಾಮ್ರಾ ತರೋದು? ಕರೆಕ್ಟಾಗಿ ನೋಡ್ಬಿಡ್ತೀಯಲ್ಲಪ್ಪ ಪ್ರಶಾಂತ, ಓದಪ್ಪ. ಸೊ ನೋಡಿ ಇದೆಲ್ಲ ನಮ್ಮದು, ಇದು ನೋಡಿ ಡೇಸ್ ಆಫ್ ದ ವೀಕ್ ಇದೆಲ್ಲ ಇದು ಮಾಡಿಟ್ಟಿದ್ದೀವಿ ಮಕ್ಕಳಿಗೆ ಹೇಳ್ಕೊಡೋಕ್ಕೆ. ಮತ್ತು ಇದೆಲ್ಲ ಇಷ್ಟೊಂದು ವರ್ಕ್ಸ್ ಎಲ್ಲ ಮಾಡಿದ್ದೀವಿ. ಇದೆಲ್ಲ ಚಾರ್ಟು ಮಕ್ಕಳಿಗೆ ಹೇಳ್ಕೊಡೋಕ್ಕೆ. ಚಾರ್ಟ್ಸ್, ಬರ್ಡ್ಸ್ ಚಾರ್ಟು, ಮತ್ತು ವೈಲ್ಡ್ ಆ್ಯನಿಮಲ್ಸು, ಟ್ರಾನ್ಸ್ಪೋರ್ಟ್ ಚಾರ್ಟು, ವೆಜಿಟೇಬಲ್ಸು, ಮತ್ತು ಇದು ಆಲ್ಫಬೆಟ್ಟು, ಶೇಪ್ಸು, ಈ ಚಾರ್ಟ್ಸ್ ಎಲ್ಲ ಇದೆ ಇಲ್ಲಿ. ಮತ್ತು ಇದು ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಆಬ್ಜೆಕ್ಟ್ಸು. ಸೊ ಇದೆಲ್ಲ ಟಾಯ್ಸ್ ಅವ್ರಿಗೆ. ಸೊ ಪಝಲ್ಸ್, ಟಾಯ್ಸ್, ಎವ್ರಿಥಿಂಗ್ ಇದೆ. ಮತ್ತು ಹಂಗೆ ಈ ಕಡೆ ಬಂದರೆ ಸೊ ಈ ಕಡೆ ನೋಡಿದ್ರೆ ಇದೆಲ್ಲ ಇದೇ ದಿಸ್ ಇಸ್ ಮೈ ಮದರ್. ಅವರ್ ನೇಮ್ ಇಸ್ ದೇವಿಕಾ. ದಿಸ್ ಇಸ್ ಮೈ ಸನ್ ಗಂಧರ್. ವೆರಿ ನಾಟಿ ಬಾಯ್. ಗಂಧರ್ ದೇವ್. ಗಂಧರ್. ನಾನು ಅವನ ಹೆಸರು ಎಷ್ಟು ಸತಿ ಇಟ್ಟು ಕರೆದ್ರು ನೋಡೋಲ್ಲ. ಐಸ್ ಕ್ರೀಮ್ ನೋಡಿದ್ರ? ಇದೇ ನಮ್ಮ ಮಗ ಸ್ಪೆಷಾಲಿಟಿ. ಸೊ ದಿಸ್ ಇಸ್ ಹೌ ಯು ಶುಡ್ ಲರ್ನ್ ಪೀಪಲ್, ದೆನ್ ಯು ಕ್ಯಾನ್ ಇಂಪಾರ್ಟ್ ಎಜುಕೇಷನ್. ದಿಸ್ ಇಸ್ ಮೈ ಕಾನ್ಸೆಪ್ಟ್. ಇಲ್ಲಿ ನೋಡಿ ಇನ್ನೊಬ್ರು ಮೇನ್ ಪರ್ಸನ್, ದಿಸ್ ಇಸ್ ಮೈ ವೈಫ್ ಕಲ್ಪನಾ. ಸೊ ಇದೇ ನಮ್ಮ ನೋಟಿಸ್ ಬೋರ್ಡ್. ಮುಂಚೆ ನಾನು ಹೇಳ್ದಂಗೆ ಸೊ ದಿಸ್ ಇಸ್ ಅ ನೋಟಿಸ್ ಬೋರ್ಡ್. ಸೊ ಇಲ್ಲೇ ನಾವೆಲ್ಲ ನೋಡಿ, ಇಲ್ಲಿ ನಾಮಿನೇಷನ್, ಎಲೆಕ್ಷನ್ ಇದರಲ್ಲೆಲ್ಲ ಎಂಟ್ರಿ ಆಗುತ್ತೆ. ಮತ್ತು ಇದು ಬಂದುಬಿಟ್ಟು ವೋಟ್, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಇದಾಗುತ್ತೆ ಅಂತ. ಒಂದು ನಿಮಿಷ. ಇದು ಬಂದುಬಿಟ್ಟು ವೋಟ್, ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಫ್ರಮ್ ದಿ ವ್ಯೂವರ್ಸ್ ಆಸ್ ವೆಲ್ ಆಸ್ ದಿ NPS. NPS ಇಸ್ ನಥಿಂಗ್ ಬಟ್ ನಾನ್ ಪಾರ್ಟಿಸಿಪೇಟಿಂಗ್ ಸ್ಟೂಡೆಂಟ್ಸ್. ಸೊ ಇದೇ ನಮ್ಮ ಟೂರ್ನಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲೋ ಹಾಕಿದ್ದೀನಿ. ನಮ್ಮ ಹುಡುಗರಿಗೆ ಯಾವಾಗ ಬೇಕಂದ್ರೆ ದೇ ಕ್ಯಾನ್ ರೀಡ್ ಆ್ಯಂಡ್ ವೇರ್ ಎವರ್ ದೇ ಹ್ಯಾವ್ ಅ ಡೌಟ್ ದೇ ಕ್ಯಾನ್ ಆಲ್ವೇಸ್ ಆಸ್ಕ್ ಮೀ, ಅಪ್ರೋಚ್ ಮೀ ಆ್ಯಂಡ್ ಆಸ್ಕ್ ಮೀ, ದ ಸೇಮ್ ವಿಲ್ ಬಿ ಕ್ಲಾರಿಫೈಡ್. ಸೊ ಇದು ನಮ್ಮ ಸ್ಕೂಲ್ ಹುಡುಗರು ಹೇಳಿದ್ನಲ್ಲ ಅವ್ರ ಚಾರ್ಟು. ಸೊ ಇದೆಲ್ಲ ನಮ್ಮ ಸ್ಕೂಲ್ ಹುಡುಗರು ಯಾರ್ಯಾರು ಓದ್ತಾರೆ, ಪ್ರೆಸೆಂಟ್ ಸ್ಟ್ರೆಂತ್ ಅವ್ರದ್ದು. ವಾಟ್ ಯು ಕಾಲ್ ದಿಸ್? ಹ್ಯಾಂಡ್ ಇಂಪ್ರೆಷನ್, ಪಾಮ್ ಪ್ರಿಂಟ್ ಹುಡುಗರು ನಮ್ಮ ಮಕ್ಕಳು. ಫಸ್ಟ್ ಟೈಮ್ ನನ್ನ ಮಗ ಗಂಗಾಜಿ. ಸೊ ಇದು ಬಂದುಬಿಟ್ಟು ಹೀಮಾ, ಇದು ಆರಾಧ್ಯ, ಮತ್ತು ಇದು ತೀಕ್ಷ್ಣ, ಆ್ಯಂಡ್ ದಿಸ್ ಇಸ್ ಮದಿಯಾ, ರಕ್ಷನ್, ಯಜ್ನಿಕ್, ತಾನ್ವಿ, ಉದಯ್, ತ್ರಿಷಿಕಾ,
Here Sanjay, Sanvishri, this is Niharika, and this is Shashwat Prasad, and this is Sai Neha. So ಇವರೇ ನಮ್ಮ ಪ್ರೆಸೆಂಟ್ ಸ್ಟ್ರೆಂತ್ ಇವಾಗ. ವಿ ಸ್ಟಾರ್ಟೆಡ್ ಸ್ಕೂಲ್ ದಿಸ್ ಇಯರ್. ಸೊ ಇವಾಗ ಮಕ್ಕಳೆಲ್ಲ ನಮ್ಮ ಪ್ರೆಸೆಂಟ್ ಸ್ಟ್ರೆಂತು. ಸೊ ಇದು ಅವ್ರದ್ದು ಚಾರ್ಟ್. ಸೊ ಇಲ್ಲಿ ಬಂದ್ಬಿಟ್ಟು ದೇವ್ರ ಫೋಟೋ. ಮತ್ತು ಈ ಸತಿ ಜೂನಿಯರ್ ಬಾಸಲ್ಲಿ ವಿನ್ ಆದರೆ ಅವ್ರು ಕೊಡಬೇಕಾಗಿರುವ ಟ್ರೋಫಿ. ದಿಸ್ ಇಸ್ ದ ಟ್ರೋಫಿ. ಮತ್ತು ಇಲ್ಲಿ ನೋಡಿದ್ರೆ ಇದೇ ನಾನು. ಸೊ ಬೇಸಿಕಲಿ ಐ ಆಮ್ ಅನ್ ಅಡ್ವೊಕೇಟ್. ಸೊ ಐ ಗಾಟ್ ಎನ್ರೋಲ್ ಮೈಸೆಲ್ಫ್. ಸೊ ಅದರದ್ದು ಇದು ಸರ್ಟಿಫಿಕೇಟ್ ಎನ್ರೋಲ್ ಮಾಡಾಗ ಸರ್ಟಿಫಿಕೇಟ್ ಫೋಟೋ ಇದು. ಮತ್ತು ಇಲ್ಲಿ ಬರ್ಡೇ ಚಾರ್ಟ್. ನಮ್ಮ ಮಕ್ಕಳು ಸ್ಕೂಲ್ ಕಿಡ್ಸ್ ಅವ್ರದ್ದು ಯಾವ ತಿಂಗಳಲ್ಲಿ ಬರ್ಡೇ ಬರುತ್ತೆ ಆ ತಿಂಗಳಿಗೆ ನಾವು. ಮತ್ತು ಇಲ್ಲಿ ನೋಡಿ, ಸೊ ಈ ಜನವರಿದು. ಸೊ ಜನವರಿ ದಿಸ್ ಗೈಸ್ ಬರ್ಡೇ. ಸೊ 19 Jan. ಸೊ ಇವರು 28 Jan. ಸೊ ಆ ಥರ ಪ್ರತಿ ತಿಂಗಳು ಯಾರ್ಯಾವ್ದು ಬರ್ಡೇ ಇದೆ ಅವ್ರ ಫೋಟೋ ಹಾಕಿ ಈ ಥರ ಹಿಂಗೆ ಹಾಕಿರ್ತೀವಿ. ಅಂಟು ಈ ಥರ ಇಟ್ ವುಡ್ ಹ್ಯಾವ್ ಬಿನ್ ಸ್ಟಿಕ್ ಹಿಯರ್. ಸೊ ಇದು ಬರ್ಡೇ ಚಾರ್ಟು ದಿಸ್ ಸೈಡ್. ಮತ್ತು ಇಲ್ಲಿ ನೋಡಿದೆ ದಿಸ್ ಇಸ್ ಇಲ್ಲೇ ನನ್ನ ಟೇಬಲ್. ದಿಸ್ ಇಸ್ ವೇರ್ ಐ ಸೆಟ್ ಎವ್ರಿ ಡೇ. ಸೊ ದಿಸ್ ಇಸ್ ವೇರ್ ಐ ಟೀಚ್ ಟು ಮೈ ಕಿಡ್ಸ್. ದಿಸ್ ಇಸ್ ದ ಚಾರ್ಟ್. ಸೊ ಯಾವ ತಿಂಗಳು ಯಾವ ಥೀಮ್ ಇರುತ್ತೆ. ಈಚ್ ಮಂತ್ ವಿ ಹ್ಯಾವ್ ಅ ಥೀಮ್. ಸೊ ಫ್ಯಾಮಿಲಿನೋ ಸಮಥಿಂಗ್ ವಿತ್ ರಿಲೇಟಿವ್ ಎನಿಥಿಂಗ್. ಸೊ ಆ ಥೀಮ್ದು ರಿಲೇಟೆಡ್ ಎಲ್ಲ ಇದರಲ್ಲಿ ಹಾಕಿರ್ತೀವಿ. ಸೊ ಇಲ್ಲಿ ಬಂದುಬಿಟ್ಟು ಗೋಲ್ಡನ್ ರೋಲ್ಸ್. That is looking eyes, helping hands, listening ears, quiet voice, walking feet, reward chat. So it's ಬಂದ್ಬಿಟ್ಟು every day which kid how they are performing. So when parents come they should know today how ಇವತ್ತಿನ ದಿವಸ ಮಕ್ಕಳು ಹೇಗಿದ್ರು ಅನ್ನೋದು. ಸೊ ಅದಕ್ಕಾಗಿ ಇದು ಚಾರ್ಟು. ಇಫ್ ದೇ ಆರ್ ವೆರಿ ಎಕ್ಸಲೆಂಟ್ ಸೊ ಇಲ್ಲಿರುತ್ತೆ. ಇಫ್ ದೇ ಆರ್ ಸೂಪರ್ ಇದು. ಗುಡ್ ಅಂದರೆ ಇದು. ಟೈಮ್ ಔಟ್ ಅಂದರೆ ಇಫ್ ದೇ ಆರ್ ನಾಟ್ ರಿಯಾಕ್ಟಿಂಗ್ ವಿತ್ ಇನ್ ದ ಸ್ಟಿಪ್ಯುಲೇಟೆಡ್ ಟೈಮ್. ಸೊ ಆವಾಗ ಇಲ್ಲಿ ಬರುತ್ತೆ. ಸೊ ಇದು ಸೊ ದಟ್ ಪೇರೆಂಟ್ಸ್ ಹ್ಯಾವ್ they can come to know how their kids have been. ಮತ್ತು ನೋಡಿ ಇದು ಲೆಟರ್ಸ್ ಆಲ್ಫಾಬೆಟಿಕಲ್ ಲೆಟರ್ಸ್ ಇದೆಲ್ಲ ಇದು ಮಾಡಿದ್ದೀವಿ. ಸೊ ಮಕ್ಕಳಿಗೆ ಇದಾಗಲಿ ಅಂತ. ಸೊ ಅದಲ್ಲದೆ ಇದು ಬಂದ್ಬಿಟ್ಟು ಮಂತದು. ಸೊ ಮಂತ್ ಆಫ್ ದ ಇಯರ್ಸ್ ಚಾರ್ಟ್. ಸೊ ಇದೆಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ವಿಟಮಿನ್ಸ್ ಚಾರ್ಟು. ಸೊ ಏನೇನು ವಿಟಮಿನ್ಸು ಯೂಸಸ್ ಏನು, ಡೆಫಿಷಿಯನ್ಸಿ ಏನು, ಸೊ ವಿಟಮಿನ್ಸ್ ಬೇಕಂದರೆ ಯಾವ ಫುಡ್ಡಲ್ಲಿದೆ. ಸೊ ಅದು ರಿಲೇಟೆಡ್ ಚಾರ್ಟ್ಸ್ ಇದು ಮಕ್ಕಳಿಗೆ. ಮತ್ತು ಇದು ಟಾಯ್ ಚಾರ್ಟ್. ಸೊ ಇಲ್ಲಿ ಟಾಯ್ಸ್, ಮಕ್ಕಳಿಗೆ ಆಟ ಆಡೋ ಟಾಯ್ಸ್ಗಳು. ದೀಸ್ ಆರ್ ಆಲ್ ದ ಟಾಯ್ಸ್. ಕಬೋರ್ಡು. ಸೊ ದಿಸ್ ಇಸ್ ದ ಲೈಬ್ರರಿ. ಮತ್ತು ಮೀನ್ಸ್ ವಾಟ್ ಆರ್ ದ ಬುಕ್ಸ್ ಇದೆ ವಿ ಪ್ಲೇಸ್ ಇಟ್ ಹಿಯರ್. ಸೊ ಇಲ್ಲಿ ಬಂದುಬಿಟ್ಟು ನಮ್ಮದು ಇದು ಟ್ಯೂಷನ್ ಹುಡುಗರು ಮಕ್ಕಳು ಅವರೇನು ಹೇಳ್ತಾರೋ ಆ ಬುಕ್ಸು ರ್ಯಾಕ್ ಅದು ಇದು ಅದು. ಸೊ ಓಕೆ ನಾವು ವಿ ಆರ್ ಬ್ಯಾಕ್ ಅಗೇನ್. ನಾವು ವಿಲ್ ಸಿ. ಸೊ ಕರೆಕ್ಷನ್ ನಡೀತಾ ಇದೆ. ಏನಮ್ಮ ರಚಿತಾ ಮುಗಿಸ್ತಾ ಟೆಸ್ಟ್? ಯು ಶುಡ್ ಹ್ಯಾವ್ ಕಾಲ್ಡ್ ಆ್ಯಂಡ್ ಇಂಟಿಮೇಟೆಡ್ ಮೀ. ಹೌ ಕುಡ್ ಯು ಡೂ ಲೈಕ್ ದಿಸ್? ಸೊ ಕರೆಕ್ಷನ್ ನಡೀತಾ ಇದೆ ರಚಿತಾದು. ಸೊ ಹರಿಣಿ ಸ್ಟಿಲ್ ರೈಟಿಂಗ್. ಏನೆಲ್ಲ ಖಾಲಿ ಖಾಲಿ ಬಿಟ್ಟಿಟ್ಟಿದ್ಯಾ? ಹಾಂ ಗೊತ್ತಿಲ್ವಾ? ಓಕೆ. 5 ಗಂಟೆ ಆಗ್ತಾ ಬಂತು. ಸೊ ನೆಕ್ಸ್ಟ್ ಇವಾಗ ಅಬಾಕಸ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ಬರ್ತಾರೆ. ಸೊ ಬೈ ದ ಟೈಮ್ ವಿ ಗಾಟ್ ಟು ಫಿನಿಶ್ ವಿತ್ ದಿಸ್. ಗದ್ದೆ. ಸೊ ಡಿಕ್ಟೇಷನ್ ನಡೀತಾ ಇದೆ. ಹುಡುಗಿ ಡಿಕ್ಟೇಷನ್ ಹುಳುವ. ಸೊ ಕರೆಕ್ಷನ್ ನಡೀತಾ ಇದೆ. ಅಡಿಕೆ. ಮತ್ತೆ ಹೇಳಮ್ಮ ರಚಿತಾ, ಯು ವಾಂಟ್ ಟು ಸೇ ಸಮಥಿಂಗ್ ಟು ಅವರ್ ವ್ಯೂವರ್ಸ್? ಸೇ. Hi everyone, my name is Rachita. Please subscribe our channel and click bell icon to get all the notifications. Thank you. So this is Rachita for you. Priyasha, ನೀನೇನು ಹೇಳ್ತೀಯಮ್ಮ ನಮ್ಮ ವ್ಯೂವರ್ಸ್ಗೆ? You want to say something to our viewers? Nothing. So Priyasha doesn't want to say anything. Okay, this is Priyasha for you. Okay, so finally Rachita has got a marks of 30 17. Subject land of contrast. Very bad. ಹೋದ್ಮ ಮಾರ್ಕ್ಸ್ ಏನಮ್ಮ ಇದು 30ಕ್ಕೆ ಬರೀ 17. ಓಕೆ ವಿಲ್ ಎಂಟರ್ ಮಾರ್ಕ್ಸ್ ಆಫ್ ಯರ್ಸ್. ಇಂಗಿಸು. ಮಾರ್ಕ್ಸ್ ಎಂಟ್ರಿ ಮಾಡಬೇಕು ನೀವು. ರೀ ಅಲ್ಲೇ ಇಡಮ್ಮ, ಬಂದೆ ಎಂಟ್ರಿ ಮಾಡ್ಸಿ. ಮಲೆನಾಡು. ಸ್ವಲ್ಪ ದಾರಿ ಕೊಡಮ್ಮ. ನಿಮ್ಮ ಮೊಬೈಲ್ ಇಟ್ಕೊಳಮ್ಮ ಚೂರು. ಸರ್ ಅದು ಮಾತ್ರ ಭತ್ತ.
ತೋಟಗಾರಿಕೆ. ರಿವ್ಯೂ ಬೇಡಮ್ಮ ಬಿಟ್ಟು ತೆಗಿ. ಸರ್ ಪ್ರಿಯಶ ಬಂದರೆ ನನಗೆ ಭಯ ಆಗುತ್ತಮ್ಮ. ಕೊಡಮ್ಮ. ಹಾಂ 30 years 17. ವೇರ್ ಇಸ್ ರಚಿತಾ? ಅವಳ ಇಟ್ಲಿಯಾ? ಕಾಣಿಸಲ್ಲಮ್ಮ, ನೀನಿಡಮ್ಮ, ನೀನು ಕರೆಕ್ಟಾಗಿ ಗೊತ್ತು. ಓಕೆ ಪ್ರಿಯಶ ಆಯಿತು. ಸೊ ಯು ಆರ್ ಡನ್ ವಿತ್ ಸೋಷಲ್, ಸೈನ್ಸ್, ಮ್ಯಾಥ್ಸ್, ಕನ್ನಡ. ನಾವು ಲೆಫ್ಟ್ ವಿತ್ ಹಿಂದಿ ಆ್ಯಂಡ್ ಇಂಗ್ಲೀಷ್. Sir, I will write Hindi now. Hindi you will write? Okay, good. I will read and write. Okay. So this is Rachita for you. ಹರಿಣಿ, ಇನ್ನು ಹರಿಣಿ ಒಬ್ಬರೇ ಉಳಿದಿರೋದು ಬರೆಯೋಕ್ಕೆ ಟೆಸ್ಟು. ಸೊ ಅವ್ರದ್ದಾದರೆ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಯುತ್ತೆ. ಸೊ ಡೇ 4 ವಿಲ್ ಗೆಟ್ ಕಂಪ್ಲೀಟೆಡ್. ಹೊಂಡ. ಸೊ ಡಿಕ್ಟೇಷನ್ ಕೊಡ್ತಾ ಇದ್ದಾರೆ. ಸೊ ಅದು ಮುಗಿದ ಕೂಡಲೇ ಕರೆಕ್ಷನ್ ಸ್ಟಾರ್ಟ್ ಆಗುತ್ತೆ ಹರಿಣಿ. ಮಿಸ್, ನೀವು ಚೂರು ಏನೋ ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಸಬ್ಸ್ಕ್ರೈಬ್ ಹಾಂ ಏನು ಹೇಳಲ್ವಾ? ಹಾಂ Please subscribe our channel. ವೆರಿ ತೋರಿಸ್ಬೇಕು, ಅದಕ್ಕೆ ಕೇಳಿದ್ದು. ಹಾಂ ಹಾಂ ಹೇಳಿ. Please subscribe our JK Tuition channel. ಕ್ಲಿಕ್ Click the bell icon ಟು ಗೆಟ್ to get Notification. instant notifications ಆನ್ ಅವರ್ ವೀಡಿಯೋಸ್. on our videos. ಥ್ಯಾಂಕ್ ಯು. Thank you. Signing off the Rajatish. ದೊಡ್ಡ ಮಾತು ಹೇಳ್ಬಿಟ್ರು. Sir, I will write the test. ಬರೀತೀಯಮ್ಮ? ಯಾವ ಟೆಸ್ಟ್ ಬರೀತೀಯಮ್ಮ? Hindi. ಹಿಂದಿ ಬರೀತೀಯಾ? ಬರೀಯಮ್ಮ. ಏನೋ ಓದಬೇಕಂದಲ್ಲಮ್ಮ, ಓದಾಯ್ತಾ? ಸರಿ ಬಾ. ಇನ್ನೂ ಇಲ್ವ? ಮತ್ತೆ ಓದ್ ಬೇಗ, ಓದ್ಬಿಟ್ಟು ಬಂದ್ಬರಿ. ಹೇಳಪ್ಪ ಪ್ರಶಾಂತ್. ಹಾಂ ಬಾಪ, ಪರವಾಗಿಲ್ಲ, ನೀನು ಕ್ಯಾಮ್ರಾ ಇದೆ ಅಂತಲೇ ಬಂದೆ, ಆಕ್ಷೇಪ ಪಡ್ಬೇಡ. ಏನು ಬೇಕು? ವಿಡಿಯೋ ತುಂಬ ಲೆಂತ್ ಹೋಯ್ತಪ್ಪ, 37 ನಿಮಿಷ ಆಗೋಯ್ತು. ಆಯ್ತಾ ನಮ್ಮ ಹರಿಣಿ? ಗುಡ್. ಹರಿಣಿ ಫಿನಿಶ್. ಯು ವಾಂಟ್ ಟು ಸೇ ಸಮಥಿಂಗ್ ಟು ಯುವರ್ ವ್ಯೂವರ್ಸ್? ಸೇ 1 sec. ಹಾಂ ಹೇಳಮ್ಮ ಹರಿಣಿ ಶ್ರೀ. Hi, I am Harini Sri. Please subscribe our channel JK Tuition and click the bell icon to get notification of our videos. Thanks. ಥ್ಯಾಂಕ್ ಯು. ದಟ್ಸ್ ಹರಿಣಿ ಶ್ರೀ ಫಾರ್ ಯು. ಸೊ ಹರಿಣಿ ಶ್ರೀ ಟೆಸ್ಟ್ ಬರ್ದಾಗಿದೆ. ಸೊ ಅವರು ಇವಾಗ ಮಾರ್ಕ್ಸ್ ವ್ಯಾಲ್ಯೂಯೇಷನ್ ನಡೀತಾ ಇದೆ, ನೋಡೋಣ ಎಷ್ಟು ಮಾರ್ಕ್ಸ್ ತೊಗೊಳ್ತಾರೆ ಅಂತ. ಸೊ ಶಿ ವಾಸ್ ದ ಲಾಸ್ಟ್ ಕಂಟೆಸ್ಟೆಂಟ್ ಆಫ್ ದ ಡೇ. ಸೊ ಡೇ 4 ಆಫ್ ಜೂನಿಯರ್ ಬಾಸ್ ಟೂರ್ನಮೆಂಟ್. ಸೊ ನೋಡೋಣ ಎಷ್ಟು ಮಾರ್ಕ್ಸ್ ತೆಗಿತಾ ಇದ್ದಾರೆ ಅಂತ. ಸೊ ನಮ್ಮ ಸ್ಕೂಲು ತೋರಿಸಾಯ್ತು ನಿಮಗೆ. ಮತ್ತು ಇಂಪಾರ್ಟೆಂಟ್ ಒಂದು ತೋರ್ಸೋಕೆ ಮರೆತುಬಿಟ್ಟೆ. ಸೊ ಇದು ಬಂದುಬಿಟ್ಟು ಕ್ಲೈಮೇಟ್ ಚಾರ್ಟು. ಸೊ ಪ್ರತಿ ದಿವಸನೂ ಮಕ್ಕಳನ್ನ ಕರೆದ್ಬಿಟ್ಟು ಅವ್ರಿಗೆ ಇದು ಯಾರೋ ಪ್ಲೇಸ್ ಮಾಡೋಕ್ಕೆ ಹೇಳ್ತೀವಿ. ನೋಡಿ ಇವಾಗ ಇಲ್ಲಿ ಯಾರೋ ಇದೆಯಲ್ಲ ನಮ್ಮ ಸ್ಕೂಲಲ್ಲಿ ಹುಡುಗರಿಗೆ. ಸೊ ಈ ಯಾರೋನ ತೋರ್ಸೋಕೆ ಹೇಳ್ತೀವಿ. ಸಪೋಸ್ ಇಟ್ ಇಸ್ ಕ್ಲೌಡಿ ಆರ್ ಸನ್ನಿ, ಹೇಗಿದೆ ಕ್ಲೈಮೇಟ್ ಅನ್ನೋದನ್ನು ನಾವು ತೋರ್ಸೋಕೆ ಹೇಳ್ತೀವಿ. ವಿಂಡಿ ಆಗಿದೆಯಾ, ರೈನಿ ಆಗಿದೆಯಾ ಅಂತ. ಸೊ ಆ ಚಾರ್ಟ್ ಇದು. ಸೊ ಜಸ್ಟ್ ಟು ಕ್ರಿಯೇಟ್ ಅವೇರ್ನೆಸ್ ಅಬೌಟ್ ಅವರ್ ಕ್ಲೈಮೇಟ್. ಸೊ ಮತ್ತು ಅದಲ್ಲದೆ so this is washroom for our kids. So ಇಲ್ಲಿ washroom hey, why are you laughing? We should show everything so that all these facilities are available. ಮತ್ತು ಇದು ಬಂದ್ಬಿಟ್ಟು ನಮ್ಮ ಟಾಯ್ಸ್ ರ್ಯಾಕು. ಸೊ ಇಲ್ಲೆಲ್ಲ ಟಾಯ್ಸ್ ಎಲ್ಲ ಹಾಕಿಟ್ಟಿದ್ವಿ. ನೋಡಿದ್ರೆ ಚಿಕ್ಕ ಮಕ್ಕಳೆಲ್ಲ ಪಾಪುಗಳು ಟಾಯ್ಸ್ ಆಡ್ತಾ ಇದೆ. ಹಾಂ ಸೊ ಇದು ಬಂದ್ಬಿಟ್ಟು ಅಟೆಂಡೆನ್ಸ್ ಚಾರ್ಟು. ಸೊ ಅಟೆಂಡೆನ್ಸ್ ಚಾರ್ಟ್ ಬಂದ್ಬಿಟ್ಟು ಇವತ್ತು ಯಾವ ಮಕ್ಕಳು ಪ್ರೆಸೆಂಟ್ ಆಗಿದ್ದಾರೆ ಅಂದ್ಬಿಟ್ಟು ಅವ್ರ ಫೋಟೋ ಇಲ್ಲಿ ಅನಿಸ್ತೀವಿ. ಸೊ ವಿ ಪ್ಲೇಸ್ ದೇ ಫೋಟೋಸ್ ದರ್ ನೆಕ್ಸ್ಟ್ ಟು ದ ನೇಮ್. ಆ್ಯಕ್ಚುಲಿ ಇದು ಬಂದು ಸ್ಪೆಷಾಲಿಟಿ ಏನಂದರೆ ಆ ಮಕ್ಕಳ ಕೈಯಲ್ಲೇ ನಾವು ಫೋಟೋ ಕೊಡ್ತೀವಿ. ಸೊ ಅವ್ರ ಹೆಸರು ಎಲ್ಲಿದೆಯೋ ಸೊ ದಟ್ ದೇ ಕ್ಯಾನ್ ಐಡೆಂಟಿಫೈ ಆ್ಯಂಡ್ ದೇ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ದ ಲೆಟರ್ಸ್ ಆಲ್ಸೋ. ಓಕೆ ದಿಸ್ ಇಸ್ ವಾಟ್ ಮೈ ನೇಮ್ ಇಸ್, ಐಡೆಂಟಿ ಇದು ಅವ್ರಿಗೆ ಗೊತ್ತಾಗಬೇಕು, ಅವೇರ್ನೆಸ್ ಬರಬೇಕಂತ ಅವ್ರ ಫೋಟೋ ಕೊಟ್ಬಿಟ್ಟು ಕರೆಕ್ಟಾಗಿ ಅವ್ರನ್ನೇ ಪ್ಲೇಸ್ ಮಾಡೋಕ್ಕೆ ಹೇಳ್ತೀವಿ. ಸೊ ಇನಿಷಿಯಲಿ ಇಟ್ ಬಿ ಹೆಲ್ಪಿಂಗ್ ಔಟ್ ಆ್ಯಸ್ ಡೇಸ್ ಗೋಸ್ ಆನ್. ಇಟ್ಸ್ ಅ ರೂಟೀನ್ ವರ್ಕ್. ಸೊ ಅವರು ಆಟೋಮೆಟಿಕ್ಕಾಗಿ ಅವರೇ ಅದನ್ನು ಪ್ಲೇಸ್ ಮಾಡ್ತಾರೆ. ಸೊ ದಿಸ್ ಇಟ್ ಈಸ್. ಸೊ ಇಲ್ಲಿ ಟಾಯ್ಸ್ ಆಡುವಾಗ ನೋಡಿ ಈ ಮ್ಯಾಟ್ ಹಾಕಿರ್ತೀವಿ. ಸೊ ದಟ್ ಇವನ್ ದೇ ಫಾಲೋ, ಸೊ ದೇ ಡೋಂಟ್ ಗೆಟ್ ಹರ್ಟ್. ಸೊ ಇದಾದರೆ ನಾವು ತೊಗೊಂಡಿರೋ ಮೆಷರ್ಸ್. ಸೊ ದೀಸ್ ಆರ್ ದ ಸೇಫ್ಟಿ ಮೆಷರ್ಸ್. ಸೊ ಅದರ್ ದ್ಯಾನ್ ದಟ್ ವಾಟ್ ಎಲ್ಸ್? ಸೊ ಆ ಕಡೆ ವಿಂಡೋ ಇದೆ. ಈ ಸ್ಕ್ರೀನ್ ಬಂದುಬಿಟ್ಟು ಸೊ ದೇ ಶುಡ್ ನಾಟ್ ಬಿ ಎನಿ ಸಾರ್ಟ್ ಆಫ್ ಡಿಸ್ಟರ್ಬೆನ್ಸ್ ಅನ್ನೋದಕ್ಕೆ ಸ್ಕ್ರೀನ್ ಹಾಕಿದ್ದೀವಿ. ಮತ್ತು ಬೇರೆ ಏನಿದೆ ನಮ್ಮ ಸ್ಕೂಲ್ ಬಗ್ಗೆ ಹೇಳೋಕ್ಕೆ? ಹಾಂ ಹೇಳಮ್ಮ. I ನೋಡಿ am writing test.
ಯು ಗೋಣ ರೈಟ್ ಟೆಸ್ಟ್ ವೆರಿ ಗುಡ್ ರೈಟ್. ಸೊ ರಚಿತಾ ಅವರು ಇವಾಗ ಹಿಂದಿ ಟೆಸ್ಟ್ ಬರೀತಾರೆ. ಓಕೆ ಹೋಗಿ ಕೂತ್ಕೊಳ್ಳಮ್ಮ ಬರೀಯಮ್ಮ. 25. 15. No, you should write 25. Whatever they are given, you should write. Yes. If you want, you can take time and study. Sir, I will write 15, then afterwards Other 10 you will write afterwards. No, but there's no such provision in this thing. As I told you earlier, at one glance you need to study everything. If you want, you take time. 5-10 minutes more extra you take. You can actually, I told you, Arini is the last girl. I am going to wind up today. Because now next Abacus students are coming. So there's no time because now next 3 days is a closed holiday. I have already told in the video also. So tournament will be kept under abeyance. So for next 3 days it won't be continuing. After now 3 days we are going to resume with the tournament. So understood. If you want you can take that time and study for it. Okay? You can write later. So Harini Shri ಅವರು ಮುಗಿಸಾಯಿತು ಟೆಸ್ಟ್. ಅವ್ರು ತೊಗೊಂಡಿರೋ ಮಾರ್ಕ್ಸ್ ಎಷ್ಟು ಅಂತ ನೋಡಿದ್ರೆ 50ಗೆ 46 ಕಾಣ್ತದೆ. ವೆರಿ ಗುಡ್ ಹರಿಣಿ, ಕಂಗ್ರಾಟ್ಸ್ ಟು ಯು. ಬಾಮ್ಮ ಮಾರ್ಕ್ಸ್ ಎಂಟ್ರಿ ಮಾಡಿಬಿಡ. So can you hold this video for me, mobile? Thank you. So this is Harini for you. ಸೊ ಹರಣಿ ಅವ್ರು ನೋಡಿದ್ರೆ ಇವಾಗ ಕನ್ನಡ ಅಜ್ಜಿಯ ತೋಟದಲ್ಲಿ ಒಂದು ದಿನ ಅನ್ನೋ ಪಾಠವನ್ನು ಟೆಸ್ಟ್ ಬರೆದು ಮಾರ್ಕ್ಸು 50ಗೆ 46 ತೆಗೆದಿದ್ದಾರೆ. ಸೊ ಸೇಮ್ ಇಸ್ ಬೀಯಿಂಗ್ ಎಂಡ್ ಆಫ್ ದಿ ಇಯರ್. ಸೊ ಇಲ್ಲಿ ಟಿಕ್ಕು ಹಾಕಾಗಿದೆ. ಸೊ ಕೆಲವೊಮ್ಮೆ ಕೇಳ್ಬೋದು ಏನು ಈ ಥರ ಆಗ್ತೀರಾ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಸೊ ಕನ್ಫ್ಯೂಷನ್ ಆಗುತ್ತಲ್ವ ಅಂದರೆ, ಸೊ ನಾನು ಅದಕ್ಕೆ ಆ ಪಾಠ ಪಕ್ಕದಲ್ಲಿ ಈ ಥರ ಒಂದು ಟಿಕ್ ಹಾಕ್ತಾಯಿದ್ದೀನಿ. ಸೊ ದಟ್ ಐ ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಮಾರ್ಕ್ಸ್ ಇಸ್ ಫಾರ್ ದಿಸ್ ಲೆಸನ್. ಸೊ ಇದು ಇವ್ರಿಗೆ ಸೇರುತ್ತೆ ಅಂತ ಅದಕ್ಕೆ ನಾನು ಟಿಕ್ ಆಗ್ತಾ ಇರೋದು. ಸೊ ಇಟ್ ಡಸಂಟ್ ಲೀಡ್ಸ್ ಟು ಎನಿ ಕನ್ಫ್ಯೂಷನ್. ಸೊ ದಟ್ ಇಸ್ ದ ರೀಸನ್. ಸೊ ಇವಾಗ ಹರಣಿದು ಎಲ್ಲ 4 ಸಬ್ಜೆಕ್ಟ್ ಮುಗಿದಿದೆ. ಇನ್ನು ಇಂಗ್ಲೀಷ್ ಆ್ಯಂಡ್ ಹಿಂದಿ ಮಾತ್ರ ಉಳಿದಿರೋದು. ಇಸಂಟ್ ಇಟ್ ಹರಣಿ? ಓಕೆ. ಸೊ ಯು ವಾಂಟ್ ಟು ರೈಟ್ ಎನಿ ಅದರ್ ಟೆಸ್ಟ್ ಆರ್ ಯು ಫಿನಿಶ್ ಫಾರ್ ದ ಡೇ? ಫಿನಿಶ್. ಓಕೆ, ಗುಡ್. ಸೊ ಯು ಶೋ ದ ಕ್ಯಾಮ್ರಾ ಟುವರ್ಡ್ಸ್ ಮೀ. ಸೊ ದಿಸ್ ಇಸ್ ಮೀ ಜಗದೀಶ್ ಹಿಯರ್. ಸೊ ಇವತ್ತಿನ 4ನೇ ದಿವಸ ಜೂನಿಯರ್ ಬಾಸ್ ಟೂರ್ನಮೆಂಟ್ ಮುಗಿದಿದೆ. ಸೊ ನಮ್ಮ ಹುಡುಗರು ಎಲ್ಲ ಟೆಸ್ಟ್ ಬರ್ತಿದ್ದಾರೆ. ಸೊ ಇವತ್ತು ಆಸ್ ಆಫ್ ಟುಡೇ ಎವ್ರಿ ಒನ್ ಹ್ಯಾಸ್ ಬಿನ್ ಫಿನಿಶ್. ಮತ್ತು ನಾನು ಹೇಳಿದಾಗೆ ಆಸ್ ಫ್ರಮ್ ಟುಮಾರೋ ಆನ್ವರ್ಸ್ 3 days ಟ್ಯೂಷನ್ ವಿಲ್ ರಿಮೇನ್ ಕ್ಲೋಸ್ ಆನ್ ಒಕೇಶನ್ ಆಫ್ ಫೆಸ್ಟಿವಲ್. ಸೊ once again I wish all of you a happy Dasara festival. So enjoy, play safe. ಸೊ ಮತ್ತು 3 ದಿವಸ ಆದಮೇಲೆ ಮತ್ತೆ ನಮ್ಮ ಟೂರ್ನಮೆಂಟ್ ರೆಸ್ಯೂಮ್ ಆಗುತ್ತೆ. ಸೊ ಐ ರಿಕ್ವೆಸ್ಟ್ ಆಲ್ ಯು ವ್ಯೂವರ್ಸ್ ಟು ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕಾನ್ so that you get all the notification of a video that's being uploaded. So please stay updated and also motivate us. Thank you so much. Dhanyawad. Thank you.